ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ಅನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರು, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮೊಂದಿಗೆ ಸೋದರಿ ರತ್ನಾಕರ ಮಾಧವಿ ಅವರು ಇದ್ದಾರೆ. ಅವರು ಇವತ್ತು ಉಪನ್ಯಾಸ ನೀಡಲು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಕೊಂಡ್ರು. ಅವ್ರ ಬಗ್ಗೆ ತಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಹಲವಾರು ಲಾಡ್ಜ್ಗಳಿಗೆ ಭೇಟಿ ನೀಡಿ ಗೋಷ್ಠಿಗಳನ್ನು ನಿರ್ದೇಶಿಸಿ ಉಪನ್ಯಾಸ ಮಾಡಿದ್ದಾರೆ. ಅವರು 2ನೇ ಜನರೇಷನ್ ಥಿಯಾಸಫಿಸ್ಟ್ ಅಂತಲೂ ಸಹ ತಮ್ಗೆಲ್ಲರಿಗೂ ಗೊತ್ತಾಗಿದೆ. ಎಂಥ ಕಠಿಣ ವಿಷಯಗಳನ್ನಾದರೂ ಕೂಡ ನಮಗೆ ಸರಳವಾಗಿ ಹೇಳಬಲ್ಲರು. ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಉಪನ್ಯಾಸ ಮಾಡಲು ಕೇಳ್ಕೊಳ್ತಾ ಇದ್ದೇನೆ. ಆನೋ ಭದ್ರಾಹ ಕ್ರತೋಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಎಲ್ಲ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ, ಈ ದಿನ ನಾವು ಮಾತೆ ಎನಿಬೆಸೆಂಟರು ವಾರಣಾಸಿಯಲ್ಲಿ ವಾರ್ಷಿಕ ಸಮ್ಮೇಳನದಲ್ಲಿ ಕೊಟ್ಟಂತಹ ಉಪನ್ಯಾಸಗಳ ಮಾಲಿಕೆ, ಆ ಉಪನ್ಯಾಸಗಳ ಮಾಲಿಕೆಯನ್ನ ಉನ್ನತ ಜೀವನದ ನಿಯಮಗಳು ಎನ್ನುವ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕ ತಯಾರಾಗಿದೆ. ದ ಲಾಸ್ ಆಫ್ ಹೈಯರ್ ಲೈಫ್ ಅಂತ. ಅದರಲ್ಲಿ ಮೊದಲನೆಯ ಉಪನ್ಯಾಸ ದ ಲಾರ್ಜರ್ ಕಾನ್ಷಿಯಸ್ನೆಸ್, ವಿಶಾಲ ಪ್ರಜ್ಞೆ ಅಥವಾ ವಿಶ್ವ ಪ್ರಜ್ಞೆ. 2ನೆಯ ಉಪನ್ಯಾಸ ದ ಲಾ ಆಫ್ ಡ್ಯೂಟಿ, ಕರ್ತವ್ಯ ನಿಯಮ. 3ನೆಯ ಉಪನ್ಯಾಸ ದ ಲಾ ಆಫ್ ಸ್ಯಾಕ್ರಿಫೈಸ್, ತ್ಯಾಗ ನಿಯಮ. ಈ ದಿನ ನಾವು ಆ 3ನೆಯ ಉಪನ್ಯಾಸವಾದ ತ್ಯಾಗದ ನಿಯಮದ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಾತೆ ತ್ಯಾಗದ ನಿಯಮದ ಉಪನ್ಯಾಸವನ್ನು ಪ್ರಾರಂಭ ಮಾಡೋದಿಕ್ಕೆ ಮುಂಚೆ ಒಂದು ಇಂಟ್ರೊಡಕ್ಷನ್ ರೀತಿಯಲ್ಲಿ ಹೇಳ್ತಾರೆ, ಒಬ್ಬ ಸಾಧಕ ತನ್ನ ಇಂದ್ರಿಯಗಳನ್ನ ಹಾಗೂ ಮೆದುಳನ್ನ ಎಷ್ಟರ ಮಟ್ಟಿಗೆ ನಿಯಂತ್ರಣದಲ್ಲಿ ಅಂದ್ರೆ ಕಂಟ್ರೋಲಲ್ಲಿ ಇಟ್ಕೊಳ್ತಾನೋ ಅಷ್ಟರ ಮಟ್ಟಿಗೆ ಅವನಿಗೆ ಉನ್ನತ ಪ್ರಜ್ಞೆಯ ಅರಿವು ಆಗೋದಿಕ್ಕೆ ಸಾಧ್ಯ ಇದೆ. ಅಂದ್ರೆ ನಾವು ಉನ್ನತವಾದ ವಿಚಾರಗಳನ್ನ ನಮ್ಮ ಅರಿವಿಗೆ ತಂದ್ಕೊಳ್ಬೇಕಾದ್ರೆ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇದ್ದಾಗ ಮಾತ್ರ ಅನ್ನುವಂಥ ವಿಚಾರವನ್ನ ಮಾತೆ ತಿಳಿಸ್ತಾ ಮುಂದೆ ಹೇಳ್ತಾರೆ, ಈ ಕರ್ತವ್ಯ ನಿಯಮವನ್ನ ನಾವು ಎಷ್ಟು ಮಟ್ಟಿಗೆ ಅನುಷ್ಠಾನ ಮಾಡ್ತೀವೋ ಅಷ್ಟರ ಮಟ್ಟಿಗೆ ಉನ್ನತ ಜೀವನವನ್ನ ನಡೆಸೋದಿಕ್ಕೆ ಸಾಧ್ಯ. ಅದರ ಮುಂದಿನ ಹಂತವೇ ತ್ಯಾಗ ನಿಯಮ
ಇದನ್ನ ನಮ್ಮನ್ನ ಇನ್ನಷ್ಟು ಆಳವಾದ ವಿಚಾರಗಳಿಗೆ ಕರ್ಕೊಂಡು ಹೋಗೋದಿಕ್ಕೆ ಸಾಧ್ಯ. ನಮ್ಮ ಜೀವನಗಳು ಉನ್ನತ ಮಟ್ಟದಲ್ಲಿ ಬೆಳೆಯೋದಿಕ್ಕೆ ಸಾಧ್ಯ ಅಂತ ಆ ರೀತಿ ಹೇಳ್ತಾ ಪ್ರಥಮವಾಗಿ ಅವರ ಉಪನ್ಯಾಸದಲ್ಲಿ ಹೇಳುವಂತ ವಿಚಾರ, ಇಡೀ ವಿಶ್ವದ ಮೇಲೆ ತ್ಯಾಗ ಅನ್ನುವಂತಹ ಮುದ್ರೆ ಒತ್ತಿದೆ, ಅಂದ್ರೆ ಇಂಪ್ರಿಂಟ್ ಆಗಿದೆ ವಿಶ್ವದ ಮೇಲೆ. ಅಂದ್ರೆ ಅರ್ಥ ಏನು? ಈ ದೈವಿಕ ತ್ಯಾಗದಿಂದ ಮಾತ್ರನೇ ವಿಶ್ವ ಪ್ರಕಟವಾಯಿತು ಅಂತ. ದೈವಿಕ ತ್ಯಾಗದಿಂದ ವಿಶ್ವ ಪ್ರಕಟವಾಯಿತು. ಅದಕ್ಕೆ ಪೂರಕವಾಗಿ ನಮ್ಗೆ ಭಗವದ್ಗೀತೆಯಲ್ಲಿ ಗೀತಾಚಾರ್ಯರು ಹೇಳ್ತಾರೆ, ಸಹಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಶ್ವಧ್ವಂ ಯೇಷಃ ವಹ ಅಸ್ತು ಇಷ್ಟಕಾಮಧುಕು ಅಂತ. ಅಂದ್ರೆ ಕಲ್ಪದ ಆದಿಯಲ್ಲಿ ಮೊದಲಲ್ಲಿ ಪುರೋ ಪ್ರಜಾಪತಿ ಸಹಯಜ್ಞಾಃ ಪ್ರಜಾಃ ಸೃಷ್ಟ್ವಾ. ಪ್ರಜಾಪತಿ ಆ ವಿಶ್ವವನ್ನ ಸೃಷ್ಟಿ ಮಾಡುವಂತಹ ಆದಿಯಲ್ಲೇ, ಕಲ್ಪದ ಆದಿಯಲ್ಲೇ ಯಜ್ಞದೊಂದಿಗೆ ಪ್ರಜೆಗಳನ್ನ ಸೃಷ್ಟಿ ಮಾಡ್ದ, ಅಥವಾ ಪ್ರಜೆಗಳೊಂದಿಗೆ ಯಜ್ಞವನ್ನ ಸೃಷ್ಟಿ ಮಾಡ್ದ. ಆ ಸೃಷ್ಟಿಯಲ್ಲಿ ಜೊತೆಯಲ್ಲಿ ನಡೆದಿದ್ದು ಯಜ್ಞದ ಸೃಷ್ಟಿ ಹಾಗೂ ಪ್ರಜೆಗಳ ಸೃಷ್ಟಿ. ಆ ಸೃಷ್ಟಿ ಮಾಡಿದ ಪ್ರಜಾಪತಿ ಹೇಳಿದ ಮಾತೇನು ಅಂದ್ರೆ, ಇದರಿಂದ ಮಾತ್ರನೇ ನೀವು ವೃದ್ಧಿಯಾಗಲು ಸಾಧ್ಯ. ಅಂದ್ರೆ ಪ್ರಜೆಗಳು ವೃದ್ಧಿಯಾಗಬೇಕಾದರೆ, ಉನ್ನತ ಜೀವನಗಳನ್ನ ನಡೆಸಬೇಕಾದರೆ ಅವರು ಪ್ರಥಮವಾಗಿ ಮಾಡಬೇಕಾದ ಕರ್ತವ್ಯ ಏನು ಅಂದ್ರೆ ಯಜ್ಞ. ಇದರಿಂದ ಮಾತ್ರ, ಅಂದ್ರೆ ಯಜ್ಞದಿಂದ ಮಾತ್ರ ನೀವು ಇಷ್ಟ ಕಾಮಧುಕು ಅಂದ್ರೆ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದಿಕ್ಕೆ ಸಾಧ್ಯ. ಅಂದ್ರೆ ಈ ವಿಶ್ವದ ಆದಿಯಲ್ಲೇ ಮನುಷ್ಯನೊಂದಿಗೆ ಹುಟ್ಟಿ ಬಂದಂಥದ್ದು ಯಜ್ಞ. ಅಂದ್ರೆ ಇಲ್ಲಿ ಯಜ್ಞ ಅಂದ್ರೆ ತ್ಯಾಗ ಅನ್ನುವಂತಹ ಅರ್ಥದಲ್ಲಿ. ಯಜ್ಞ ಅಂದ್ರೆ ನನ್ನದು ಅನ್ನುವಂಥದ್ದು ಏನು ಇಲ್ಲ ಅನ್ನುವ ಅರ್ಥದಲ್ಲಿ ಉಪಯೋಗಿಸುವಂತಹದ್ದು ಯಜ್ಞ. ಇದನ್ನ ಇನ್ನಷ್ಟು ಆಳವಾಗಿ ಮುಂದೆ ನೋಡ್ತೀವಿ. ಹೀಗೆ ವಿಶ್ವದ ಪ್ರಾರಂಭದಲ್ಲಿ, ಆದಿಯಲ್ಲಿ, ಅಂದ್ರೆ ಒಂದು ವಿಶ್ವ ವಿಕಾಸ ಹೊಂದುವಂತಹ ಸಂದರ್ಭದಲ್ಲಿ ರೂಪ ಚೈತನ್ಯ ಎರಡರ ಹೊಂದಾಣಿಕೆಯಲ್ಲಿ ವಿಶ್ವ ಪ್ರಾರಂಭ ಆಗ್ಬೇಕಾಗಿದೆ. ವಿಶ್ವ ಜಗತ್ತು ನಮಗೆ ಆವಿರ್ಭವಿಸಬೇಕಾದರೆ ಅಲ್ಲಿ ಎರಡು ಅಂಶಗಳನ್ನ ನೋಡ್ತೀವಿ. ಒಂದು ರೂಪ, ಎರಡನೇದು ಚೈತನ್ಯ. ಅದನ್ನೇ ನಾವು ಭಗವದ್ಗೀತೆಯಲ್ಲಿ ದೇಹ ಹಾಗೂ ದೇಹಿ ಅಂತ ಕರಿತೀವಿ. ದೇಹ ಅಂದ್ರೆ ಹೊರನೋಟಕ್ಕೆ ಕಾಣಿಸುವಂತಹ ರೂಪ, ಅಥವಾ ನಾವು ಅದನ್ನ ದೇಹಾತ್ಮ ಅಂತ ಕರಿತೀವಿ. ಅದರ ಒಳಗಿರುವಂತಹ ಜೀವಿ ಅಥವಾ ದೇಹಿ ಅಥವಾ ಜೀವಾತ್ಮ, ಚೈತನ್ಯ ವಸ್ತು. ನಮ್ಗೆಲ್ಲ ತಿಳಿದ ರೀತಿಯಲ್ಲಿ ರೂಪ ಸದಾ ಕ್ಷಯಿಸುವಂತಹ, ಅಂದ್ರೆ ನಾಶವನ್ನ ಹೊಂದುವಂತಹ ಒಂದು ಅಂಶ. ಆದರೆ ಅದರ ಒಳಗಿರುವಂತಹ ಚೈತನ್ಯ ಅದು ನಶ್ವರ, ಅಂದ್ರೆ ಸದಾ ಶಾಶ್ವತವಾಗಿ ಇರುವಂತದ್ದು. ಅಂದರೆ ಸದಾ ಕ್ಷಯಿಸುತ್ತಿರುವಂತಹ ರೂಪದಲ್ಲಿ ಶಾಶ್ವತವಾಗಿರುವಂತಹ ಚೈತನ್ಯವನ್ನ ನಾವು ಕಾಣಬೇಕಾಗಿದೆ. ಇಲ್ಲೇ ನಮ್ಮ ಉನ್ನತ ಜೀವನದ ಪ್ರಾರಂಭದ ಹಂತ. ಸಾಮಾನ್ಯವಾಗಿ ಮನುಷ್ಯ ತನ್ನನ್ನ ತಾನು ರೂಪದೊಂದಿಗೆ ಒಂದು ಮಾಡ್ಕೊಳ್ತಾನೆ. ಹಾಗಾಗಿ ಅವನು ಉನ್ನತ ಜೀವನದ ಕಡೆ ತನ್ನ ಗಮನವನ್ನ ಹರಿಸೋದಿಕ್ಕೆ ಸಾಧ್ಯ ಇಲ್ಲ. ಅವನು ಉನ್ನತ ಜೀವನದ ಕಡೆಯಲ್ಲೇ ಹೆಜ್ಜೆಗಳನ್ನ ಇಡಬೇಕಾದ್ರೆ ತನ್ನ ಗಮನ ಸದಾ ನಾಶ ಹೊಂದುತ್ತಿರುವಂತಹ ದೇಹದ ಕಡೆ ಅಲ್ಲ, ನಶ್ವರವಾದಂತಹ ಅಂದ್ರೆ ಶಾಶ್ವತವಾಗಿರುವಂತಹ ದೇಹಿಯ ಕಡೆ ಅಥವಾ ಚೈತನ್ಯದ ಕಡೆ ಅವನ ಗಮನ ಹರಿಸ್ಬೇಕಾಗಿದೆ. ಹಾಗಾಗಿ ಇಲ್ಲಿ ನಮ್ಗೆ ಒಂದು ರೀತಿಯಾದ ಕನ್ಫ್ಯೂಷನ್ ಇದೆ. ಏನು ಆ ಕನ್ಫ್ಯೂಷನ್ ಅಂದ್ರೆ, ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾಗ ಆ ಮಗುಗೆ ನಾವು ತಿಂಡಿಯನ್ನ ತಿನ್ನಿಸ್ತಾ ಇರ್ತೀವಿ. ತಿಂಡಿ ತಿನ್ನಿಸುವಂತ ಸಂದರ್ಭದಲ್ಲಿ
ಮಗು ಬೇಡ ಅಂತ ಹಠ ಮಾಡಿದಾಗ ನಾವು ಹೇಳೋದಂಥದ್ದು ಏನು, ಸಹಜವಾಗಿ ಹೇಳೋಂತ ಮಾತು ಅಂದ್ರೆ, ನೀನು ಬೆಳಿಬೇಕು, ದೊಡ್ಡವನಾಗ್ಬೇಕು. ನೀನ್ ದೊಡ್ಡವನಾಗ್ಬೇಕು, ಬೆಳಿಬೇಕು ಅಂದ್ರೆ ಈಗ ನೀನು ತಿಂಡಿ ತಿನ್ಬೇಕು, ಅಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ನೀನು ತಗೋಬೇಕು, ನೀನ್ ತಗೊಂಡ್ರೆ ಮಾತ್ರನೇ ನೀನು ಬೆಳಿತೀಯ ಅನ್ನುವಂಥದ್ದನ್ನ ನಾವು ಮೊದಲಿಂದ ಮಗುಗೆ ಹೇಳ್ಕೊಡ್ತಾ ಬರ್ತಾ ಇದೀವಿ. ಅದನ್ನೇ ನಾವು ಅರ್ಥ ಮಾಡ್ಕೊಂಡಿದೀವಿ. ಅಂದ್ರೆ ಇಲ್ಲಿ ನಮಗಾಗುವಂತ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ತಗೊಳ್ಳೋದ್ರಿಂದ ಮಾತ್ರನೇ ನಾವು ಬೆಳೆಯೋದಿಕ್ಕೆ ಸಾಧ್ಯ ಅನ್ನೋಂಥದ್ದು. ಆದ್ರೆ ತಗೊಳ್ಳೋದ್ರಿಂದ ಬೆಳೆಯುವಂಥದ್ದು ಯಾವುದು ಅಂದ್ರೆ, ಆ ಹೊರ ನೋಟಕ್ಕೆ ಕಾಣಿಸ್ತಾ ಇರುವಂತ ರೂಪ ಮಾತ್ರ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಏನು, ಈ ಲೈಫ್ ಫಂಕ್ಷನ್ ಅನ್ನುವಂಥದ್ದು ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ, ಜೀವ ಚೈತನ್ಯ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಉಪಾಧಿ ಬೇಕು. ಆ ಉಪಾಧಿಯೇ ರೂಪ ಅಥವಾ ದೇಹ. ಆದ್ರೆ ಈ ಉಪಾಧಿ ಏನಾಗ್ತಾ ಇದೆ, ಅದು ಕ್ಷಯಿಸ್ತಾ ಇದೆ, ನವೀಕರಿಸ್ತಾ ಇದೆ. ಅದರ ಜೊತೆಯಲ್ಲೇ ಶಾಶ್ವತವಾಗಿರುವಂತಹ ಚೈತನ್ಯ ಬೆಳೀತಾ ಇದೆ. ಆದ್ರೆ ಒಂದು ಹಂತಕ್ಕೆ ಬಂದಾಗ ನಾವು ಇದನ್ನೇ ಪ್ರವೃತ್ತಿ ಮಾರ್ಗ ಹಾಗೂ ನಿವೃತ್ತಿ ಮಾರ್ಗ ಅಂತ ಕರಿತೀವಿ. ಪ್ರವೃತ್ತಿ ಮಾರ್ಗ ಅಂದ್ರೆ ಏನು, ನಮ್ಮ ಆತ್ಮ ಚೈತನ್ಯದಿಂದ ಆ ಕೇಂದ್ರ ವಸ್ತುವಿನಿಂದ ದೂರ ಬರ್ತಾ ಇರೋದಕ್ಕೆ ನಾವು ಪ್ರವೃತ್ತಿ ಮಾರ್ಗ ಅಂತ ಕರಿತೀವಿ. ಎಷ್ಟು ದೂರ ಬಂದ ಮೇಲೂ ಕೂಡ ನಮಗೆ ಒಂದು ಹಂತದಲ್ಲಿ ಅರ್ಥ ಆಗುತ್ತೆ, ಇದು ಸುಖವನ್ನ ಕೊಡುವಂತಹದ್ದು ಅಲ್ಲ, ಅಂದ್ರೆ ಶಾಶ್ವತವಾದ ಸುಖವನ್ನ ಕೊಡುವಂತಹದ್ದು ಅಲ್ಲ. ಅನಿತ್ಯಂ ಅಸುಖಂ ಲೋಕಂ. ನಾನು ಎಲ್ಲೋ ಎಡವಿದೀನಿ, ದೂರ ಓಡ್ ಬಂದಿದ್ದೀನಿ, ಓಡಿ ಜೀವನದಲ್ಲಿ ಎಲ್ಲೋ ನಿಲ್ಲದಿರ ಓಡಿ ನಾನು ಗೆದ್ದಿದ್ದೇನು, ನಾನು ಪಡೆದಿದ್ದೇನು, ಹಿಂದೆ ತಿರುಗಿ ನೋಡಿದ್ರೆ ನನ್ಗೆ ಯಾವ ರೀತಿಯಾದ ಆನಂದವಾಗಲಿ ಶಾಂತಿ ಆಗಲಿ ಸಿಕ್ಕಿಲ್ಲ ಅಂತ ಅಲ್ಲಿ ನಿಂತು ಮತ್ತೆ ಹಿಂದಕ್ಕೆ ನಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡ್ತೀವಿ. ಅದಂದ್ರೆ ನಮ್ಮ ಕೇಂದ್ರ ಬಿಂದುವಿನ ಕಡೆ ನಮ್ಮ ಪ್ರಯಾಣ ಸಾಗುತ್ತೆ. ಅದನ್ನ ನಾವು ನಿವೃತ್ತಿ ಮಾರ್ಗ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿ ನಮ್ಗೆ ಅರ್ಥ ಆಗಿದ್ದು, ತಗೊಳ್ಳೋದ್ರಿಂದ ನಾವು ಬೆಳೀತಾ ಇದೀವಿ ಅಂತ. ಆದ್ರೆ ತಗೊಳ್ಳೋದ್ರಿಂದ ಇಲ್ಲಿ ಬೆಳೀತಾ ಇರುವಂತಹದ್ದು ರೂಪ ಮಾತ್ರನೇ. ಆದ್ರೆ ರೂಪ ಇಲ್ಲಿ ಬೆಸ್ಟ್ರ ಮಟ್ಟಿಗೆ ಬೆಳೀತಾ ಇದೆಯೋ ಅಷ್ಟೇ ಅದು ನಾಶವನ್ನು ಹೊಂದುತ್ತಾ ಇದೆ, ಮತ್ತೆ ನವೀಕರಣವನ್ನು ಹೊಂದುತ್ತಾ ಇದೆ. ಆದ್ರೆ ಅದು ಶಾಶ್ವತವಾದಂತಹ ವಸ್ತು ಅಲ್ಲ. ಶಾಶ್ವತವಾದಂಥದ್ದು ಬೇರೆ ಯಾವುದೋ ಇದೆ ಅನ್ನುವಂಥದ್ದನ್ನ ನಮ್ಗೆ ಅರ್ಥ ಮಾಡಿಸುವಂತ ನಿಟ್ಟಿನಲ್ಲಿ ನಾವು ನಿವೃತ್ತಿ ಮಾರ್ಗದಲ್ಲಿ ಹೋಗೋದಕ್ಕೆ ಪ್ರಾರಂಭನ ಮಾಡ್ತೀವಿ. ಇಲ್ಲಿ ನಮಗೆ ಗುರುಗಳಿಂದ ಒಂದು ಸೂಚನೆ ಸಿಕ್ಕುತ್ತೆ. ಏನ್ ಆ ಸೂಚನೆ ಅಂದ್ರೆ, ಈ ಇಡೀ ವಿಶ್ವ ಎಲ್ಲ ಪರಸ್ಪರ ಅವಲಂಬನೆಯಿಂದ, ಪರಸ್ಪರ ವಿನಿಮಯದಿಂದ, ಅನ್ಯೋನ್ಯ ಆಶ್ರಯದಿಂದ, ಅಂದ್ರೆ ಇಂಟರ್ ಡಿಪೆಂಡೆನ್ಸ್, ಮ್ಯೂಚುವಲ್ ಎಕ್ಸ್ಚೇಂಜ್. ನಾನೊಬ್ಬನೇ ಇಲ್ಲಿ ಜೀವನವನ್ನ ಮಾಡ್ತಾ ಇಲ್ಲ, ಒಬ್ಬರಿಂದ ಒಬ್ಬರಿಗೆ ಸಹಾಯ, ಅನ್ಯೋನ್ಯತೆ ಇರುವಂತಹದ್ದು ಪ್ರಾಮುಖ್ಯತೆಯನ್ನ ಹೊಂದಿದೆ ಅನ್ನುವಂತ ವಿಚಾರವನ್ನ ನಿಧಾನಕ್ಕೆ ನಾವು ತಿಳ್ಕೊಳ್ತಾ ಬರ್ತೀವಿ. ಇದು ಎಲ್ಲಿ ನಮ್ಗೆ ಅರ್ಥ ಆಗುತ್ತಾ ಬರುತ್ತೋ ಆಗ ಗೊತ್ತಾಗುತ್ತೆ, ನಾವು ಅರ್ಥ ಮಾಡ್ಕೊಂಡಿರೋದಕ್ಕಿಂತಲೂ ಆಳವಾದ ಕೆಲವು ವಿಚಾರಗಳು ನಮ್ಮಿಂದ ತಪ್ಪಿ ಹೋಗ್ತಾ ಇದೆ ಅಂತ. ಇಲ್ಲಿ ನಮ್ಗೆ ಅರ್ಥ ಆಗುವಂತ ವಿಚಾರ ಏನು ಅಂದ್ರೆ, ಇಲ್ಲಿ ತ್ಯಾಗದ ವಿಶೇಷತೆ ಏನು ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಅದನ್ನೇ ಮಾತೆ ತ್ಯಾಗ ನಿಯಮ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನ, ಕಾನ್ಸ್ಟಿಟ್ಯೂಷನ್, ಒಂದು ದೇಶ ಸುಭದ್ರವಾಗಿ ನಡಿಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಮುಖ್ಯನೋ, ನಮ್ಮ ಆಧ್ಯಾತ್ಮಿಕ ಜೀವನ ಸರಿಯಾದ ಹಾದಿಯಲ್ಲಿ ನಡಿಬೇಕಾದ್ರೆ ಈ ಉನ್ನತ ಜೀವನಕ್ಕೆ ಬೇಕಾಗಿರುವಂತಹ ನಿಯಮಗಳು ಅಷ್ಟೇ ಮುಖ್ಯ. ಅದಕ್ಕೇನೆ ಹೇಳ್ತಾ ಇರೋದು ಮಾತೆ ಉನ್ನತ ಜೀವನದ ನಿಯಮಗಳು. ಅಂದ್ರೆ ಒಂದು ಕರ್ತವ್ಯ ನಿಯಮ, ಎರಡನೇದು ತ್ಯಾಗ ನಿಯಮ. ಈ ತ್ಯಾಗ ನಿಯಮವನ್ನ ನಾವು ಅನುಸರಿಸಿದಾಗ ಮಾತ್ರನೇ ಉನ್ನತ ಜೀವನದ ಬೆಳಕು ನಮ್ಮಲ್ಲಿ ಚೆಲ್ಲೋದಿಕ್ಕೆ ಸಾಧ್ಯ. ಹಾಗಾಗಿ ಈ ಪರಸ್ಪರ ಅವಲಂಬನೆ ಅಂತ ನಾವು ಏನು ಕರೀತಾ ಇದೀವಿ, ನಮ್ಮನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸುವಂತ ಒಂದು ನಿಯಮ ಏನಿದೆ ಅದನ್ನೇ ನಾವು ತ್ಯಾಗ ನಿಯಮ ಅಂತ ಕರೀತಾ ಇದೀವಿ. ಅದಕ್ಕೆ ಮಾತೆಗಳಲ್ಲಿ ಹೇಳ್ಬೇಕಾದ್ರೆ,
ಎಲ್ಲ ಜೀವರುಗಳನ್ನ ಚಿನ್ನದ ಸರಪಳಿಯಿಂದ ಒಟ್ಟಿಗೆ ಸೇರಿಸಿ ಬಂಧಿಸಲಾಗಿದೆ. ಗೋಲ್ಡನ್ ಚೈನ್ ನಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸಿರುವಂತದ್ದು, ಆತ್ಮ ಚೈತನ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸಿರುವಂತದ್ದು ಯಾವುದಪ್ಪ ಅಂದ್ರೆ ಅದೇ ತ್ಯಾಗ ನಿಯಮ ಅಥವಾ ದ ಲಾ ಆಫ್ ಸ್ಯಾಕ್ರಿಫೈಸ್. ಲೈಫ್ ಈಸ್ ಪ್ರಿಸರ್ವ್ಡ್ not simply by taking but also sacrificing that which you had taken already. ನೀನು ಉನ್ನತ ಜೀವನದ ಕಡೆ ನಿನ್ನ ಪ್ರಯಾಣವನ್ನ ಬೆಳೆಸ್ಬೇಕಾದರೆ ಬರೀ ತಗೊಳ್ಳೋದ್ರಿಂದ ಜೀವ ಚೈತನ್ಯ ಬೆಳೆಯೋದಿಕ್ಕೆ ಸಾಧ್ಯ ಇಲ್ಲ. ನೀನ್ ಎಲ್ಲಿವರೆಗೂ ತಗೊಂಡಿದೆಯೋ, ಇಲ್ಲಿವರೆಗೂ ಏನೆಲ್ಲ ನೀನು ಪ್ರಕೃತಿಯಿಂದ ತಗೊಂಡಿದೆಯೋ ಅದನ್ನೆಲ್ಲವನ್ನು ಕೂಡ ನೀನು ಕೊಡಬೇಕಾಗುತ್ತೆ. ಕೊಡುವುದರಲ್ಲೇನೆ ಜೀವ ಚೈತನ್ಯ ಬೆಳೆಯೋದಿಕ್ಕೆ ಸಾಧ್ಯ. ಅದಕ್ಕಾಗಿನೇ ಕೃಷ್ಣ ಪರಮಾತ್ಮ ಹೇಳುವಂತದ್ದು ಅಯಂ ಲೋಕಃ ಅಯಜ್ಞಸ್ಯ ನ ಅಸ್ತಿ. ಈ ಲೋಕದಲ್ಲಿ ಯಾರು ತ್ಯಾಗ ಮಾಡೋದಿಲ್ಲವೋ ಅವರಿಗೆ ಸ್ಥಾನ ಇಲ್ಲ. ಯು ಹ್ಯಾವ್ ನೋ ರೈಟ್ ಟು ಲಿವ್ ಅಂತಾರೆ ಮಾತೆ ಅನಿ ಬೆಸೆಂಟ್. ಕೊಡುವ ತನಕ ಬರೀ ತಗೊಳ್ಳೋದ್ರಲ್ಲೇ ನಾನು ಬೆಳಿತೀನಿ ಅಂದ್ರೆ ನಿನಗೆ ಬದುಕುವಂತ ಹಕ್ಕೇ ಇಲ್ಲ ಅಂದ್ಮೇಲೆ ಇದಕ್ಕಿಂತ ಇನ್ನ ಸ್ಟ್ರಾಂಗ್ ಆಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಮಾತೆಯ ಮಾತುಗಳು ಹೇಗಿದೆ ನೋಡಿ, ಯು ಹ್ಯಾವ್ ನೋ ರೈಟ್ ಟು ಲಿವ್ ಅನ್ಲೆಸ್ ಯು ಗಿವ್. ಕೊಡುವುದನ್ನ ನೀನು ಕಲಿಯೋ ತನಕ ನೀನು ಬೆಳೆಯೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿನೇ ನಾವು ಜ್ಯೋತಿ ಪೂಜೆಯಲ್ಲಿ ಯಜ್ಞವನ್ನ ಮಾಡ್ತೀವಿ. ಯಜ್ಞ ಅಂದ್ರೆ ತ್ಯಾಗದ ಸಂಕೇತ. ಇಲ್ಲಿ ಯಜ್ಞ ಅಂದ್ರೂ ಒಂದೇ, ತ್ಯಾಗ ಅಂದ್ರೂ ಒಂದೇ. ಆ ಜ್ಯೋತಿ ಪೂಜೆಯಲ್ಲಿ ಬರುವಂತಹ ಮಂತ್ರಗಳನ್ನ ನಾವು ಗಮನಿಸಿದಾಗ ಓಂ ಅಗ್ನಯೇ ಸ್ವಾಹ ಅಗ್ನಯ ಇದಂ ನ ಮಮ, ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ. ಅಂದ್ರೆ ಇಲ್ಲಿ ನಾನೂ ಇಲ್ಲ, ನನ್ನದು ಅನ್ನುವಂಥದ್ದು ಯಾವುದೂ ಇಲ್ಲ. ಸಂಪೂರ್ಣವಾದ ಆತ್ಮತ್ಯಾಗದ ಸಂಕೇತ ಈ ಯಜ್ಞ. ಅಂದ್ರೆ ನಮ್ಗೆ ಇಲ್ಲಿ ಮುಂದೆ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಎಲ್ಲಿ ಯಜ್ಞ ಅನ್ನುವಂಥ ಪದವನ್ನ ನಾವು ಉಪಯೋಗಿಸ್ತಾ ಇದೀವೋ ಅಲ್ಲಿ ತ್ಯಾಗ. ತ್ಯಾಗ ಅಂದ್ರೂ ಒಂದೇ, ಯಜ್ಞ ಅಂದ್ರೂ ಒಂದೇ ಅನ್ನುವಂಥ ಅರ್ಥವನ್ನ ಇಲ್ಲಿ ನಾವು ಗಮನಿಸ್ಬೇಕಾಗುತ್ತೆ. ಅದಕ್ಕಾಗಿ ಈ ತ್ಯಾಗದಿಂದ ಮಾತ್ರನೇ ಯಾವ ವಿಶ್ವ ಯಜ್ಞದೊಂದಿಗೆ ಪ್ರಾರಂಭ ಆಯಿತೋ ಅಥವಾ ದೈವಿಕ ತ್ಯಾಗದೊಂದಿಗೆ ವಿಶ್ವದ ಪ್ರಾರಂಭ ಆಯಿತೋ ಆ ವಿಶ್ವ ವಿಕಾಸವಾಗಬೇಕಾದ್ರೆ, ವಿಶ್ವ ತನ್ನ ತನವನ್ನ ಉಳಿಸ್ಕೋಬೇಕಾದ್ರೆ, ಅದ್ರ ಜೀವ ಚೈತನ್ಯದೊಂದಿಗೆ ಮುಂದೆ ಬೆಳೆಯಬೇಕಾದ್ರೆ ಇರುವಂತಹದ್ದು ಒಂದೇ ಒಂದು ದಾರಿ. ಅದು ಯಾವುದು ಅಂದ್ರೆ ತ್ಯಾಗ. ತ್ಯಾಗದ ಚಕ್ರ ಸುತ್ತಾ ಇದ್ರೆ ಮಾತ್ರನೇ ವಿಶ್ವ ಮುಂದುವರಿಯೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮಾತೆ ಅನಿ ಬೆಸೆಂಟರು ಇಲ್ಲಿ ಹಿಂದೂ ಧರ್ಮದಲ್ಲಿ ತೋರಿಸುವಂತಹ ಪಂಚಯಜ್ಞಗಳು ಅಥವಾ ಪಂಚ ತ್ಯಾಗಗಳು, ಪಂಚ ಋಣಗಳು ಎಲ್ಲ ರೀತಿಯಲ್ಲೂ ಒಂದೇ ಅರ್ಥ. ಅದನ್ನ ಪಂಚ ಋಣ ಅಂತ ಕರಿತೀವಿ. ನಾವು ಮೊದಲೇ ನೋಡಿದಂಗೆ ನಾವು ಋಣಗ್ರಸ್ತರು, ನಾವು ಋಣಿಗಳು. ಯಾವ ಹಂತದಲ್ಲೂ ನಾನು ಯಾರಿಗೂ ಸಾಲ ಮಾಡಿಲ್ಲ, ನಾನು ಯಾರಿಗೂ ಋಣಗ್ರಸ್ತರು ಅಲ್ಲ ಅಂತ ಹೇಳುವಂತ ಧೈರ್ಯ ಯಾವ ವ್ಯಕ್ತಿನೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂದ್ರೆ ನಾವೆಲ್ಲರೂ ಸಾಲಗಾರರೇ. ಸಾಲ ಮಾಡಿನೇ ನಾವು ಈ ಭೂಮಿ ಮೇಲೆ ಬಂದಿರೋಂತ, ಅದನ್ನೇ ನಾವು ಋಣ ಅಂತ ಕರಿತೀವಿ. ಈ ಋಣವನ್ನ ನಾವು ತೀರಿಸಲೇಬೇಕಾಗಿದೆ. ಅದನ್ನೇ ನಾವು ಪಂಚಯಜ್ಞಗಳ ಮುಖಾಂತರ ನಾವು ಮಾಡಿರುವಂತಹ ಋಣಗಳನ್ನ ತೀರಿಸ್ಬೇಕಾಗಿದೆ. ಅದಕ್ಕೇನೆ ನಾವು ಪಂಚ ಮಹಾತ್ಯಾಗಗಳು ಅಂತ ಕರಿತೀವಿ. ಅಂದ್ರೆ ನಾವು ಎಂಥ ಶ್ರೀಮಂತರು ಅಂತ ಯೋಚನೆ ಮಾಡಿದ್ರು, ಎಂಥ ಬುದ್ಧಿವಂತರು ವಿದ್ಯಾವಂತರು ಅಂತ ಯೋಚನೆ ಮಾಡಿದ್ರು, ನಾವು ಈ 5 ವಿಚಾರಗಳಲ್ಲಿ ಸಾಲಗಾರರು. ಅಂದ್ರೆ ನಾವು ಋಣಗ್ರಸ್ತರು. ಈ 5 ವಿಚಾರಗಳಿಗೆ ನಾವು ಋಣವನ್ನ ಹೊಂದಿದೀವಿ. ನಾವು ತ್ಯಾಗದ ಮುಖಾಂತರ ಈ ಋಣವನ್ನ ತೀರಿಸ್ಬೇಕಾಗಿದೆ. ಯಾರು ಆ 5 ಅಂತ ಹೇಳಿದಾಗ, ಯಾವ ವಿಚಾರಗಳಿಗೆ ನಾವು ತ್ಯಾಗವನ್ನ ಮಾಡಿ ನಮ್ಮ ಋಣವನ್ನ ತೀರಿಸ್ಬೇಕಾಗಿದೆ ಅಂತ ನೋಡಿದಾಗ ದೇವಋಣ, ಋಷಿ ಋಣ, ಪಿತೃ ಋಣ, ಮನುಷ್ಯ ಋಣ ಹಾಗೂ ಭೂತ ಋಣ ಅಂತ ಕರಿತೀವಿ. ಅಂದ್ರೆ ದೇವತೆಗಳಿಗೆ ನಾವು ಋಣಿಗಳಾಗಿದ್ದೀವಿ, ಋಷಿಗಳಿಗೆ ಋಣಿಗಳಾಗಿದ್ದೀವಿ, ಪಿತೃದೇವತೆಗಳಿಗೆ ಋಣಿಗಳಾಗಿದ್ದೀವಿ, ನಾವು ಸಹ ಮಾನವರಿಗೆ, ಸಹ ಜೀವ ರಾಶಿಗೆ ನಾವು ಋಣಿಗಳಾಗಿದ್ದೀವಿ. ಈ ಮಾಡಿರುವಂತಹ ಋಣವನ್ನ ನಾವು
ತ್ಯಾಗದ ಮುಖಾಂತರ ತೀರಿಸಿದಾಗ ಮಾತ್ರನೇ ಉನ್ನತ ಜೀವನವನ್ನ ನಾವು ಕಾಣೋದಿಕ್ಕೆ ಸಾಧ್ಯ. ಅಂದಮೇಲೆ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ದೇವಋಣ. ದೇವತೆಗಳಿಗೆ ನಾವು ಋಣಿಗಳಾಗಿದ್ದೀವಿ. ಯಾವ ರೀತಿಯಲ್ಲಿ? ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾದ್ರವಂತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ. ನಾವು ಮಾಡುವ ಕೆಲಸ ಕಾರ್ಯಗಳು ಯಜ್ಞ ಅಂತ ನಾವು ನೋಡಿದಾಗ, ಈ ಯಜ್ಞದಿಂದ ಮಾಡುವಂತಹ ಯಜ್ಞದಿಂದ ನಮಗೆ ಮಳೆ ಬರುತ್ತದೆ. ಆ ಮಳೆಯಿಂದ ಭೂಮಿ ಸಸ್ಯ ಶ್ಯಾಮಲೆಯಾಗುತ್ತಾಳೆ. ಅಂದ್ರೆ ಭೂಮಿಯಿಂದ ನಮಗೆ ಅನ್ನ ಸಿಕ್ಕುತ್ತದೆ. ಆ ಅನ್ನದಿಂದ ಒಬ್ಬ ಜೀವಿ ಬೆಳೆಯೋದಿಕ್ಕೆ ಸಾಧ್ಯ, ರೂಪ ಬೆಳೆಯೋದಿಕ್ಕೆ ಸಾಧ್ಯ. ಅಂದ್ರೆ ಈಗ ನಾವು ಪೃಥ್ವಿಗೆ, ಪಂಚಭೂತಗಳಿಗೆ ನಾವು ಋಣಿಗಳಾಗಿದ್ದೀವಿ. ಈ ಪಂಚಭೂತಗಳ ಯಜಮಾನರು ಯಾರಪ್ಪ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿರುವ ಆಯಾ ದೇವತೆಗಳು. ಅಂದ್ರೆ ಆ ದೇವತೆಗಳಿಂದ ಮಾತ್ರನೇ ನಾವು ಪ್ರಕೃತಿಯಲ್ಲಿ ಅನ್ನವನ್ನ ಪಡೆದು ನಾವು ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕಾಗಿದೆ? ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಹಾಗಾಗಿ ಏನೆಲ್ಲ ಪ್ರಕೃತಿಯಿಂದ, ಪಂಚಭೂತಗಳಿಂದ, ನಾನು ಯಾವ ಪಂಚಭೂತವನ್ನ ನನ್ನಿಂದ ನಾನು ಸೃಷ್ಟಿ ಮಾಡಿಲ್ಲ. ನೀರನ್ನ ನಾನು ಸೃಷ್ಟಿ ಮಾಡಿಲ್ಲ, ಗಾಳಿ ಬೆಳಕನ್ನ ನಾನು ಸೃಷ್ಟಿ ಮಾಡಿಲ್ಲ, ಆಕಾಶವನ್ನ ಸೃಷ್ಟಿ ಮಾಡಿಲ್ಲ, ಪೃಥ್ವಿಯನ್ನ ನಾನು ಸೃಷ್ಟಿ ಮಾಡಿಲ್ಲ. ಆದ್ರೆ ಇವೆಲ್ಲದರ ಸಹಾಯವನ್ನ, ಇವೆಲ್ಲದರ ಅನುಕೂಲವನ್ನ ನಾನು ಪಡಿತಾ ಇದ್ದೀನಿ. ಹಾಗಾಗಿ ನಾನು ಏನ್ ಮಾಡ್ಬೇಕಾಗಿದೆ ಅಂದ್ರೆ ದೇವಾನ್ ಭಾವಯತಾನೇನ. ನೀನೇನು ಮಾಡ್ಬೇಕಾಗಿಲ್ಲ. ಸಮುದ್ರಕ್ಕೆ ಹೋಗಿ ಸಮುದ್ರದ ನೀರನ್ನೇ ಸಮುದ್ರಕ್ಕೆ ವಾಪಸ್ ಕೊಡ್ತೀಯ ಅರ್ಘ್ಯದ ರೂಪದಲ್ಲಿ. ನೀನು ಯಾವ ಉದ್ಧರಣೆಯ ನೀರನ್ನ ಸೃಷ್ಟಿ ಮಾಡುವಂತ ಶಕ್ತಿ ನಿನಗೆ ಇಲ್ಲ. ಅಗ್ನಿದೇವನಿಗೆ ಅಗ್ನಿದೇವನಿಂದ ಏನು ಕೊಡಲ್ಪಟ್ಟಿದ್ಯೋ, ಪ್ರಕೃತಿಯಿಂದ ನಿನಗೇನು ಕೊಟ್ಟಲ್ಪಟ್ಟಿದ್ಯೋ ಅದನ್ನೇ ಯಜ್ಞದಲ್ಲಿ ಆಹುತಿಯನ್ನಾಗಿ ನೀನ್ ಮಾಡ್ತೀಯ. ಅಂದ್ರೆ ಆ ಪರಸ್ಪರ ಭಾವನೆಯಿಂದ ದೇವತೆಗಳನ್ನ ನೀನು ಭಾವಿಸುವುದರಿಂದ ದೇವತೆಗಳಿಗೆ ನೀನೇನು ವಾಪಸ್ಸು ಕೊಡುವಂತ ಶಕ್ತಿ ನಿನಗೇನೂ ಇಲ್ಲ. ಆದ್ರೆ ನೀನ್ ಮಾಡ್ಬೇಕಾಗಿರುವಂತ ಕೆಲಸಗಳೇನು ಅಂದ್ರೆ ಇಲ್ಲಿಂದ ನನಗೆ ದೊರೆತಿದೆ ಅಂತ ನೀನು ಮಾಡುವಂತಹ ಪ್ರತಿ ಕಾರ್ಯದಲ್ಲೂ ಕೂಡ ದೇವತೆಗಳನ್ನ ಭಾವಿಸುವಂಥದ್ದು ಮಾತ್ರನೇ ನಿನ್ನ ಕರ್ತವ್ಯ. ಕಾರಣ ಸಮುದ್ರವನ್ನ ನೀನು ಉತ್ಪತ್ತಿ ಮಾಡುವಂತ ಶಕ್ತಿ ನಿನಗೆ ಇಲ್ಲ. ಆ ಸಮುದ್ರ ದೇವತೆಗೆ ಒಂದು ನಮಸ್ಕಾರವನ್ನ ಹಾಕುವಂಥದ್ದು ಅಷ್ಟು ಮಾತ್ರ ನಿನ್ನ ಕರ್ತವ್ಯ. ಅದರಿಂದ ನಿನಗಾಗುವಂತ ಅನುಕೂಲ ಏನು, ಪ್ರಯೋಜನ ಏನು ಅಂದ್ರೆ ಪರಸ್ಪರಂ ಭಾವಯಂತಹ. ದೇವತೆಗಳು ಕಾಯ್ತಾ ಇದ್ದಾರೆ, ನೀನು ಅವರನ್ನ ಭಾವಿಸಿದ್ರೆ ಸಾಕು, ಅವರು ಮತ್ತೆ ನಿನ್ನನ್ನ ಭಾವಿಸ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಪರಸ್ಪರಂ ಭಾವಯಂತಹ. ನೀನು ಅವರನ್ನ ಭಾವಿಸಿದ್ರೆ ಅವರು ನಿನ್ನನ್ನ ಭಾವಿಸ್ತಾರೆ. ಶ್ರೇಯ ಪರಮವಾಪ್ಸ್ಯತ. ಆ ದೇವತೆಗಳು ನಿನ್ನನ್ನ ಭಾವಿಸೋದ್ರಿಂದ, ನೀನು ದೇವತೆಗಳನ್ನ ಭಾವಿಸೋದ್ರಿಂದ ಪರಮ ಶ್ರೇಯಸ್ಸು ಅಂದ್ರೆ ಏನು? ಶ್ರೇಯಸ್ಸಿನಲ್ಲೇ ಶ್ರೇಷ್ಠವಾದ ಶ್ರೇಯಸ್ಸು ಏನು ಅಂದ್ರೆ ಬಿಡುಗಡೆ. ನಾವು ಯಾವ್ದನ್ನ ಮುಕ್ತಿ ಅಂತ ಕರಿತೀವಿ. ಯಾವುದು ಮುಕ್ತಿ? ಈ ಜನನ ಮರಣ ಚಕ್ರಗಳಿಂದ ಬಿಡುಗಡೆಯನ್ನ ಹೊಂದುವಂಥದ್ದೇ ಮುಕ್ತಿ. ಈ ಮುಕ್ತಿ ನಮ್ಗೆ ಎಲ್ಲಿಂದ ಸಿಕ್ಕುತ್ತೆ ಅಂದ್ರೆ ಕೃತಜ್ಞತಾ ಭಾವನೆಯಿಂದ. ನಾವೇನೆಲ್ಲ ಪ್ರಕೃತಿಯಿಂದ ಪಡೀತಾ ಇದೀವೋ, ಯಾವ ಪ್ರಕೃತಿಯ ದೇವತೆಗಳಿಂದ, ಅನಿಬೆಸೆಂಟ್ರ ಮಾತಲ್ಲೇ ಹೇಳಿದ್ರೆ ಸೂಕ್ಷ್ಮ ಲೋಕಗಳಿಗೆ ನಿನಗೆ ಸಿಗುವಂತಹ ಕನೆಕ್ಷನ್ ಇದೆಯಲ್ಲ, ಆ ಸಂಬಂಧ ಇದೆಯಲ್ಲ, ಆ ಸಂಬಂಧ ನಿನಗೆ ಸೂಕ್ಷ್ಮ ಲೋಕಗಳ ಸಂಬಂಧ ಸಿಗುವಂಥದ್ದೇ ಈ ಕೃತಜ್ಞತಾ ಭಾವನೆಯಿಂದ. ದೇವತೆಗಳನ್ನ ಭಾವಿಸುವುದರಿಂದ ಪರಸ್ಪರಂ ಭಾವಯಂತಹ ಆ ಕೃತಜ್ಞತಾ ಭಾವನೆಯಿಂದ ದೇವರಿಗೆ ನೀನು ನಮಸ್ಕಾರವನ್ನ ಕೊಟ್ಟು, ಇದೆಲ್ಲ ನಿನ್ನಿಂದ ನನಗೆ ಸಿಕ್ಕಂತಹ ಪ್ರಸಾದ ಅನ್ನುವಂತ ಭಾವನೆಯಲ್ಲಿ ಅಹಂಕಾರವಿಲ್ಲದೆ ನಾವು ಜೀವನಗಳನ್ನ ಮಾಡೋದು
ಕಲಿತಾಗ ನಾವು ಆ ದೇವ ಋಣವನ್ನ ತೀರ್ಸೋದಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೇನೆ ಉಪನಿಷತ್ತು ಹೇಳುವಂತಹದ್ದು ವ್ಯಸೇಮ ದೇವಹಿತಂ ಯದಾಯುಹು, ನನ್ನ ಆಯಸ್ಸು ಎಷ್ಟರ ಮಟ್ಟಿಗೆ ಇದೆ, ಎಷ್ಟು ದಿನಗಳ ಕಾಲ ನಾನು ಜೀವಂತವಾಗಿ ಇರ್ತೀನೋ ಅಷ್ಟು ದಿನಗಳ ಕಾಲ ದೇವಹಿತಂ, ದೇವರಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನನ್ನ ಜೀವನ ನಡೆಯೋ ರೀತಿಯಲ್ಲಿ ಸಾಗಬೇಕಂದ್ರೆ ನನ್ನ ಇಡೀ ಜೀವನ ದೇವತೆಗಳಿಗೆ ಪ್ರೀತಿಯಾಗಿ ಇರಬೇಕು. ಆಗ ಮಾತ್ರನೇ ನಾನು ದೇವತೆಗಳಿಂದ ನಾನು ಪಡೆದಿರುವಂತಹ ಋಣವನ್ನ ತೀರ್ಸೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ, ಇಡೀ ಜಗತ್ತು ಯಜ್ಞದಲ್ಲಿ ಸೇರಿದೆ, ಯಜ್ಞದಲ್ಲಿ ಪ್ರತಿಷ್ಠಿತವಾಗಿದೆ. ಹಾಗಾಗಿ ನೀನು ಮಾಡುವಂತಹ ಯಜ್ಞ ಅಂದ್ರೆ ನಾವು ಈಗಲೇ ಅನ್ಕೊಂಡಾಗೆ ಯಜ್ಞ ಅಂದ್ರೂ ಒಂದೇ, ತ್ಯಾಗ ಅಂದ್ರೂ ಒಂದೇ. ತ್ಯಾಗದಿಂದ ಮಾತ್ರ ನೀನು ಆ ದೇವತೆಗಳನ್ನ ಪ್ರಸನ್ನರಾಗಿ ಮಾಡಿಕೊಂಡು ಪರಸ್ಪರಂ ಭಾವಯಂತಹ ಅಂದರೆ ತನ್ನಲ್ಲಿರುವುದನ್ನು ಏನು ನಿನ್ನಲ್ಲಿ ಇದೆಯೋ ಅದನ್ನ ಇತರರಿಗಾಗಿ ಸಂತೋಷದಿಂದ ಕೊಡುವುದನ್ನೇ ನಾವು ತ್ಯಾಗ ಅಥವಾ ಯಜ್ಞ ಅಂತ ಹೇಳೋದಕ್ಕೆ ಸಾಧ್ಯ. ಇನ್ನ ಮುಂದಿನ ಋಣ ಋಷಿ ಯಜ್ಞ ಅಥವಾ ಋಷಿ ಋಣ. ನಾವು ಗುರುಗಳಿಗೆ ಋಷಿಗಳಿಗೆ ತೀರಿಸಬೇಕಾಗಿರುವಂತಹ ಋಣ, ನಮ್ಮ ಇಡೀ ಜೀವನ, ಇಡೀ ನಾವು ತಿಳಿದಿರುವಂತಹ ಒಂದು ಜ್ಞಾನ ಎಲ್ಲಿಂದ ಬಂತು? ಈ ಜ್ಞಾನ ಗಂಗೆ ಎಲ್ಲಿಂದ ಹರಿದು ಬಂತು? ಆ ಋಷಿ ಮುನಿಗಳಿಂದ, ಮಹಾತ್ಮರಿಂದ, ಗುರುಗಳಿಂದ. ಈ ದಿನ ನಾವು ಇಲ್ಲಿ ಸೇರಿದೀವಿ ಅಂದ್ರೆ ಇದಕ್ಕೆ ಕಾರಣ ಯಾರು? ಇದರ ಹಿಂಬದಿಯಲ್ಲಿ ಇದ್ದು ನಮ್ಮನ್ನೆಲ್ಲ ನಡೆಸ್ತಾ ಇರುವಂತವ್ರು ಯಾರು? ಈಶ್ವರ ಸಂಕಲ್ಪವನ್ನ ಅರ್ಥ ಮಾಡ್ಕೊಂಡಿರುವಂತವ್ರು ಯಾರು? ಈಶ್ವರ ಸಂಕಲ್ಪದ ರೀತಿಯಲ್ಲಿ ನಮ್ಮ ಜೀವನಗಳು ನಡಿಬೇಕು ಅಂತ ಅರ್ಥ ಮಾಡಿಕೊಂಡ ಆ ಮಹಾತ್ಮರು, ಆ ಋಷಿಗಳು, ಆ ಜೀವನ್ಮುಕ್ತ ಮಹರ್ಷಿಗಳು, ಅವರಷ್ಟೇ ಆಚೆಯ ದಡವನ್ನ ಸೇರಿ ಪರಮ ಶಾಂತಿಯಲ್ಲಿ, ಪರಮ ಆನಂದದಲ್ಲಿ ಅವರು ಇಡೀ ತಮ್ಮ ಜೀವನಗಳನ್ನ ಕಳೆದು ನೆಮ್ಮದಿಯಾಗಿ ಇರುವಂತಹ ಸ್ಥಿತಿಯನ್ನ ಸೇರಿದ್ರು ಕೂಡ ಅವರು ನಮಗಾಗಿ ಮತ್ತೆ ಹಿಂತಿರುಗಿ ನೋಡಿ ನಮ್ಮ ಕಡೆ ಗಮನವನ್ನ ಹರಿಸಿ ನಾವು ವಿಕಾಸ ಹಾದಿಯಲ್ಲಿ ನಡಿಬೇಕು ಅನ್ನುವಂಥ ಸಂಕಲ್ಪವನ್ನ ಮಾಡಿದಾರಲ್ಲ, ಆ ಸಂಕಲ್ಪಕ್ಕೆ ನಾವು ಋಣಿಗಳು. ನಾವು ಆ ಜ್ಞಾನ ನದಿಯನ್ನ, ಜ್ಞಾನದ ಹರಿವನ್ನ ನಮ್ಮಿಂದ ಮುಂದೆ ಕೂಡ ಕಳಿಸ್ಬೇಕಾಗಿದೆ. ನಾವು ಮೇಲಿಂದ ಹರಿದು ಬರ್ತಾ ಇರುವಂತ ಜ್ಞಾನವನ್ನ ಎಷ್ಟು ಸ್ವೀಕಾರ ಮಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ಮುಖಾಂತರ ನಾವು ಥಿಯಾಸಫಿ ಸಾಹಿತ್ಯದಲ್ಲಿ ಸದಾ ನೋಡುವಂತೆ ಆ ಪರಮ ಗುರುಗಳ ಕೈಯಲ್ಲಿ ನಾನು ಒಂದು ಉಪಕರಣವಾದರೆ ಸಾಕು, ಇದೇ ನನ್ನ ಜೀವನದ ಗುರಿ ಅಂತ ಮತ್ತೆ ಮತ್ತೆ ನಾವು ಏನು ಥಿಯಾಸಫಿ ಸಾಹಿತ್ಯದಲ್ಲಿ ನೋಡ್ತಾ ಇದ್ದೀವೋ ಅದನ್ನ ನಮ್ಮ ಜೀವನಗಳು ಆ ರೀತಿಯಲ್ಲಿ ನಡೆಯುವಂತೆ ತಿದ್ದುಕೊಳ್ಳುವಂಥದ್ದೇ ನಾವು ನಮ್ಮ ಆ ಜೀವನ್ಮುಕ್ತ ಮಹರ್ಷಿಗಳಿಗೆ ಕೊಡುವಂತಹ ಅಥವಾ ತೀರಿಸುವಂತಹ ಋಣ. ಕಾರಣ ನಾವು ಏನು ವಿಕಾಸ ಹಾದಿಯಲ್ಲಿ ಜನ್ಮ ಜನ್ಮಗಳಲ್ಲೂ ನಡ್ಕೊಂಡು ಬಂದಿದೀವೋ, ನಾವು ಏನು ಸಣ್ಣ ಪುಟ್ಟ ತ್ಯಾಗಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದೀವೋ ಆ ತ್ಯಾಗದ ಪ್ರತಿಫಲನೇ ಈ ಜನ್ಮಗಳಲ್ಲೂ ಕೂಡ ನಾವು ಇಂತಹ ಒಂದು ಒಳ್ಳೆ ಸಂಸ್ಥೆಯ ಒಬ್ಬ ಮೆಂಬರ್ ಆಗಿ ವಿಚಾರಗಳನ್ನ ತಿಳ್ಕೊಂಡು ವಿಚಾರಗಳನ್ನ ಪ್ರಚಾರ ಮಾಡುವಂತ ಕಾರ್ಯದಲ್ಲಿ ಇಳಿದಿದ್ದೀವಿ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿರುವಂತ ತ್ಯಾಗದ ಫಲ. ಆ ತ್ಯಾಗದ ಫಲ ಇದು ಇಲ್ಲೇ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಏನು ಆ ಜೀವನ್ಮುಕ್ತ ಮಹರ್ಷಿಗಳಿಂದ ನಮಗೆ ಬಂದಿದೆಯೋ ಅದು ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ನಮ್ಮ ಮುಖಾಂತರ ಹರಿಬೇಕಾಗಿದೆ. ಹಾಗಾಗಿ ನಾವು ಇದನ್ನ ಹರಿಯುವ ನದಿಯಾಗಿ, ಜ್ಞಾನ ನದಿಯಾಗಿ ಅದನ್ನ ಹರಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಕೈಯಲ್ಲೂ ಇದೆ. ಅಂದಮೇಲೆ ನಾವಿದನ್ನ ಲೌಕಿಕವಾಗಿ ತಗೊಂಡಾಗ
ಒಂದು ಒಂದು ಮಗು ಇದೆ ಅಥವಾ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವ್ನು ಓದೋದಕ್ಕೆ ತುಂಬಾ ಆಸಕ್ತಿ ಇದೆ, ಓದಿಸೋಂತ ಶಕ್ತಿ ತಂದೆ ತಾಯಿಗಳಿಗಿಲ್ಲ ಅಂತವ್ರು ನಮ್ಮ ಗಮನಕ್ಕೆ ಬಂದಾಗ ಆ ಮಗುವಿನ ಫೀಸ್ನ ಕಟ್ಸೋಂಥದ್ದಾಗಿರ್ಲಿ, ಆ ಮಗು ಓದೋದಕ್ಕೆ ನಮ್ ಕೈಲಾಗುವಂತ ಒಂದು ಅನುಕೂಲ ಮಾಡುವಂತದ್ದಾಗ್ಲಿ, ಒಂದು ಸ್ಕಾಲರ್ಶಿಪ್ ರೀತಿಯಲ್ಲಿ ಮಗುಗೆ ಕೊಡುವಂತದ್ದಾಗ್ಲಿ, ಅಥವಾ ಅನ್ಎಜುಕೇಟೆಡ್ ಪೇರೆಂಟ್ಸ್ ಇರ್ತಾರೆ, ಅವ್ರು ಸಿಟಿಗೆ ಹೋಗಿ ಕಾಲೇಜಲ್ಲಿ ಸೇರಿಸುವಂತ ಜ್ಞಾನ ಅವ್ರಿಗೆ ಇರೋದಿಲ್ಲ, ಅಂತವ್ರನ್ನ ನಾವು ಆ ಮಕ್ಕಳನ್ನ ಕರ್ಕೊಂಡು ಹೋಗೋದಾಗ್ಲಿ, ಒಂದು ಕಾಲೇಜಲ್ಲಿ ಸ್ಕೂಲ್ಸ್ ಅಲ್ಲಿ ಸೇರಿಸುವಂತದ್ದಾಗ್ಲಿ, ಈ ತರ ಸಣ್ಣ ಪುಟ್ಟ ವಿಚಾರಗಳನ್ನ ಆ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡೋದಿಕ್ಕೆ ನಮ್ಮ ಕೈಲಾದಂತಹ ಒಂದು ಸೇವೆಯನ್ನ ಮಾಡೋದನ್ನ ನಾವು ಎಷ್ಟು ಮಟ್ಟಿಗೆ ಅಭ್ಯಾಸ ಮಾಡ್ಕೊಳ್ತೀವೋ ಅದನ್ನ ನಾವು ಮುಂದಿನ ಹಂತಗಳಲ್ಲೂ ಕೂಡ ಬರೀ ಪ್ರಾಪಂಚಿಕ ಜ್ಞಾನವಲ್ದಿರ ಅಥವಾ ಪ್ರಾಪಂಚಿಕ ವಿದ್ಯೆ ಅಲ್ಲದಿರ ಮುಂದೆ ಕೂಡ ನಮ್ಮ ಋಷಿಗಳ ಜ್ಞಾನವನ್ನ ಹರಿಯೋದಿಕ್ಕೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ನಡಿಬೇಕಾಗಿದೆ. ಹಾಗಾಗಿ ಆ ಜೀವನ್ಮುಕ್ತ ಮಹರ್ಷಿಗಳ ಸಂಕಲ್ಪವನ್ನ ನಾವು ಅರಿತು ನಮ್ಮ ಮುಖಾಂತರ ಅವರ ಸಂಕಲ್ಪ ಮುಂದಕ್ಕೆ ಸಾಗಬೇಕಾಗಿದೆ. ಯಾವ ರೀತಿ ಜೀವನ್ಮುಕ್ತ ಮಹರ್ಷಿಗಳು ಆ ಮೇಲಿನ ಹಂತದ ವಿಕಾಸದ ಏಣಿಯಲ್ಲಿ ಇರುವಂತವ್ರು ನಮಗಾಗಿ ಅವರ ಕೈಯಿನ ಕೆಳಗಡೆಗೆ ಚಾಚಿ ನಮ್ಮನ್ನ ಮೇಲೆತ್ತುವಂತ ಪ್ರಯತ್ನವನ್ನ ಮಾಡ್ತಾರೋ, ಹಾಗೆ ನಮ್ಮ ಕಿರಿಯ ಸಹೋದರರು ಯಾರು ಇನ್ನು ವಿಕಾಸ ಹಂತದಲ್ಲಿ ಕೆಳಗಿನ ಮಟ್ಟಗಳಲ್ಲಿ ಇರುವಂತ ಕಿರಿಯ ಸಹೋದರರಿಗೆ ನಾವು ಸೇವೆಯನ್ನ ಮಾಡ್ತಾ ಅವರು ವಿಕಾಸದ ಹಂತದಲ್ಲಿ ಮುಂದೆ ಮುಂದೆ ಮೆಟ್ಲುಗಳನ್ನ ಹತ್ತುವಂತ ಪ್ರಯತ್ನವನ್ನ ಮಾಡ್ಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ. ಈ ಕರ್ತವ್ಯವನ್ನ ನಾವು ಎಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ಉತ್ಸಾಹದಿಂದ ಮಾಡ್ತೀವೋ ಅಷ್ಟರ ಮಟ್ಟಿಗೆ ನಾವು ಆ ಋಷಿ ಋಣವನ್ನ ತೀರ್ಸೋದಿಕ್ಕೆ ಸಾಧ್ಯ. ಇದು ಅತಿ ಮುಖ್ಯವಾಗಿರುವಂತಹ ಋಣ. ಕಾರಣ ಎಲ್ಲದಕ್ಕಿಂತಲೂ ಪರಮ ಶ್ರೇಷ್ಠವಾಗಿರುವಂತಹದ್ದು ಜ್ಞಾನ. ಯಾವ ವಿದ್ಯಾ ಸಾ ವಿಮುಕ್ತಯೇ, ಯಾವ ವಿದ್ಯೆ ಯಾವ ಜ್ಞಾನ ನಮ್ಮನ್ನ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗುತ್ತೋ, ಬಿಡುಗಡೆಯ ಕಡೆಗೆ ಕರ್ಕೊಂಡು ಹೋಗುತ್ತೋ, ಅದೇ ನಿಜವಾದ ವಿದ್ಯೆ, ಅದೇ ನಿಜವಾದ ಜ್ಞಾನ. ಅಜ್ಞಾನದಲ್ಲಿ ನರಳುತ್ತಾ ಇರುವಂತ ಬುದ್ಧ ಭಗವಾನರು ಅವ್ರಿಗೇನು ಕಷ್ಟ ಇರ್ಲಿಲ್ಲ, ಅವ್ರಿಗೆ ದುಃಖ ಇರ್ಲಿಲ್ಲ, ಅವ್ರಿಗೆ ನೋವಿರ್ಲಿಲ್ಲ. ಆದ್ರೆ ಅವ್ರಿಗಿದ್ದಿದ್ದ ಒಂದೇ ನೋವು ಏನದು ಅಂದ್ರೆ ಅಜ್ಞಾನದಿಂದ ದುಃಖ. ದುಃಖಕ್ಕೆ ಕಾರಣ ಯಾವುದು ಅಂದ್ರೆ ಅಜ್ಞಾನವೇ. ದುಃಖಕ್ಕೆ ಕಾರಣವಾದ ಅಜ್ಞಾನವನ್ನ ಬಿಡಿಸುವಂತ ಪ್ರಯತ್ನದಲ್ಲಿ ನಮಗಾಗಿ ಅವರು ನಿರ್ವಾಣವನ್ನೇ ತ್ಯಾಗ ಮಾಡಿ ಅವರ ಜೀವನವನ್ನ ನಮಗಾಗಿ ಯಾವ ರೀತಿ ಮುಡುಪಾಗಿಟ್ರೋ ಅದನ್ನ ನಾವು ಸದಾ ನೆನಪಲ್ಲಿ ಇಟ್ಕೊಂಡು ಜ್ಞಾನದ ಪ್ರಚಾರಕ್ಕಾಗಿ ಪ್ರಸಾರಕ್ಕಾಗಿ ಜನರನ್ನ ಅಜ್ಞಾನದ ಭಾರವನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ನಾವೆಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟರ ಮಟ್ಟಿಗೆ ನಾವು ಆ ಋಷಿ ಋಣವನ್ನ ತೀರ್ಸೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಮುಂದಿನದು ಪಿತೃಋಣ. ಅಂದ್ರೆ ಈ ಶರೀರ ನಮಗೆ ಬಂದಿರುವಂತಹದ್ದು ಪಿತೃದೇವತೆಗಳಿಂದ. ನಾವು ಏನು ಒಳ್ಳೆಯ ಕಾರ್ಯವನ್ನ ಮಾಡಬೇಕಾದ್ರೂ ಕೂಡ ಶರೀರದ ಅಗತ್ಯ ಇದ್ದೇ ಇದೆ. ಇದು ಒಂದು ಉಪಾಧಿ, ಜೀವ ಚೈತನ್ಯಕ್ಕೆ ಇದು ಉಪಾಧಿ. ಈ ಉಪಾಧಿಯ ಮುಖಾಂತರನೇ ನಾವು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡೋದಿಕ್ಕೆ ಸಾಧ್ಯ. ಹಾಗಾಗಿ ಈ ಶರೀರ ನಮ್ಮ ಪಿತೃಗಳಿಂದ ಬಂದಿದೆ. ಈ ಶರೀರಕ್ಕೆ ಯೋಗ್ಯವಾಗಿರುವಂತ ಕೆಲಸಗಳನ್ನ ಕೊಟ್ಟು ನಾವು ಈ ಶರೀರವನ್ನ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಈ ಶರೀರ ಇರೋದೇನೆ ಧರ್ಮ ಕಾರ್ಯಗಳನ್ನ ಮಾಡೋದಿಕ್ಕೆ ಸಾಧನಂ. ಇದು ಒಂದು ಸಾಧನೆ, ಇದು ಒಂದು ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ನಮ್ಗೆ ಬಂದಿರುವಂತದೇ ಧರ್ಮ ಕಾರ್ಯಗಳನ್ನ ಮಾಡೋದಿಕ್ಕೆ. ಈ ಧರ್ಮ ಕಾರ್ಯಗಳನ್ನ ಮಾಡೋದಿಕ್ಕೆ KH ಮಹರ್ಷಿಗಳು ಪರಮ ಗುರು ಚರಣ ಸನ್ನಿಧಿಯಲ್ಲಿ ಹೇಳ್ದಂಗೆ ಇದು ಒಂದು ಕುದುರೆ. ಈ ಕುದುರೆ ಆರೋಗ್ಯವಾಗಿದ್ದರೇನೆ ನಾವು ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕಾಗಿ ಇದಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಬೆಲೆಯನ್ನ ಕೊಟ್ಟು ನಾವು ಇದರಿಂದ ಮಾಡ್ಬೇಕಾಗಿರುವಂತ ಕೆಲಸಗಳನ್ನ ನಾವು ಮಾಡ್ಬೇಕಾಗಿದೆ. ಅಂದ್ರೆ ಇದನ್ನ ಒಂದು ಸಾಧನವನ್ನಾಗಿ ನಮಗೆ ಕೊಟ್ಟಿರುವಂತದ್ದು ನಮ್ಮ ಪಿತೃದೇವತೆಗಳು. ಆ ಪಿತೃಗಳಿಗೆ ನಾವು ಸದಾ ಋಣಿಗಳಾಗಿದ್ದೀವಿ. ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ, ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ ಹೇಳುತ್ತೆ ಉಪನಿಷತ್ತು. ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ನೀನು ಯಾವಾಗಲೂ ಇದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ತಪ್ಪಿಸ್ಕೋಬಾರ್ದು, ಸಾಧ್ಯ ಇಲ್ಲ ಅಂತ ಅಲ್ಲ. ಯಾತಕ್ಕಾಗಿ ತಪ್ಪಿಸ್ಕೋಬಾರ್ದು ಅಂದ್ರೆ ನೀನು ಆ ವಿಚಾರದಲ್ಲಿ ಋಣಿಯಾಗಿದೀಯ.
ಯಾವ ವಿಚಾರದಲ್ಲಿ? ದೇವತೆಗಳಿಗೆ ನೀನು ಋಣಿಯಾಗಿದ್ಯಾ, ದೇವತೆಗಳ ಜೊತೆಯಲ್ಲೇನೆ ಪಿತೃದೇವತೆಗಳಿಗೆ ನೀನು ಋಣಿಯಾಗಿದ್ಯಾ. ಇದು ಒಂದು ಶಾಂತಿಯನ್ನ ನಾವು ಪಡೆಯೋದಿಕ್ಕಾಗಿ, ಪರಮ ಶಾಂತಿಯನ್ನ, ಪರಮ ಆನಂದವನ್ನ ಪಡೆಯೋದಿಕ್ಕಾಗಿ ನಮಗಾಗಿ ಪಿತೃಗಳು ನಮಗೆ ಕೊಟ್ಟಿರುವಂತಹ ಒಂದು ಸಾಧನ. ಆ ಸಾಧನವನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು, ಈ ಸಾಧನದಿಂದ ಇನ್ನೊಬ್ಬರಿಗೆ ಸಹಾಯವಾಗುವಂತ ರೀತಿಯಲ್ಲಿ ಇದನ್ನ ನಾವು ಉಪಯೋಗಿಸ್ಕೊಂಡಾಗ ಮಾತ್ರನೇ ನಾವು ನಮ್ಮ ಪಿತೃಗಳಿಗೆ ನಮ್ಮ ಋಣವನ್ನ ತೀರಿಸೋದಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಮಾತೃದೇವೋ ಭವ, ಪಿತೃದೇವೋ ಭವ, ತಂದೆ ತಾಯಿಗಳನ್ನ ದೇವರಂತೆ ಕಾಣುವಂಥದ್ದು ನಮ್ಮ ಕರ್ತವ್ಯ. ಅಂದ್ರೆ ಇಹದಲ್ಲಿ ನಾವು ಸಾಧಿಸೋದಿಕ್ಕೆ, ಪರಲೋಕದಲ್ಲಿ ಶಾಂತಿಯನ್ನ ಹೊಂದೋದಿಕ್ಕೆ ಎರಡೂ ರೀತಿಯಲ್ಲಿ ನಮ್ಗೆ ಈ ಶರೀರದ ಅವಶ್ಯಕತೆ ಇದೆ. ಹಾಗಾಗಿ ಪರೋಪಕಾರಾರ್ಥಂ ಇದಂ ಶರೀರಂ, ಈ ಶರೀರ ನಮಗೆ ಕೊಟ್ಟಿರುವಂತಹದೇ ಪಿತೃದೇವತೆಗಳು ಪರರ ಉಪಕಾರಕ್ಕಾಗಿ, ಪರರ ಸೇವೆಗಾಗಿ, ಪರರಿಗಾಗಿ ನಾವು ತ್ಯಾಗವನ್ನ ಮಾಡೋದಿಕ್ಕಾಗಿ ಅನ್ನುವಂತಹ ಅರಿವು ಸದಾ ನಮ್ಮಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಈ ಶರೀರದ ಪ್ರಾಮುಖ್ಯತೆಯನ್ನ ಅರಿತು ನಾವು ಪಿತೃದೇವತೆಗಳಿಗೆ, ಪಿತೃಗಳಿಗೆ, ನಮ್ಮೊಂದಿಗೆ ಜೀವಂತವಾಗಿರುವಂತಹ ತಂದೆ ತಾಯಿಗಳಿಗೆ ಸೇವೆ ಮಾಡುವಂತ ಮುಖಾಂತರ, ಅಥವಾ ಈಗ ನಮ್ಮೊಂದಿಗೆ ತಂದೆ ತಾಯಿಗಳು ಇಲ್ಲದೆ ಇದ್ದರೆ, ಯಾರು ವೃದ್ಧಾಪ್ಯದಲ್ಲಿ ಇದ್ದಾರೋ, ಯಾರ ಜೀವನ ಸ್ವಲ್ಪ ಕಷ್ಟಕರವಾಗಿದೆಯೋ, ಯಾರು ಇನ್ನೊಬ್ಬರ ಮೇಲೆ ಅವಲಂಬನೆಯನ್ನ ಹೊಂದಬೇಕಾಗಿದೆಯೋ ಅವರಿಗೆ ಸಹಾಯ ಮಾಡೋದರ ಮುಖಾಂತರ ನಮ್ಮ ಸುಖವನ್ನ, ನಮ್ಮ ಎಂಜಾಯ್ಮೆಂಟ್ ಅಂತ ಏನ್ ಕರಿತೀವೋ ಅದನ್ನ ಸ್ವಲ್ಪ ಮಟ್ಟಿಗಾದರೂ ತ್ಯಾಗ ಮಾಡಿ ಆ ವೃದ್ಧ ಜೀವಿಗಳಿಗೆ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡೋದರ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ಸಹಾಯ ಆಗೋ ರೀತಿಯಲ್ಲಿ, ಮುಂದಿನ ಪೀಳಿಗೆಗೆ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಜೀವನಗಳನ್ನ ತಿದ್ದುಕೊಂಡಾಗ ನಾವು ನಮ್ಮ ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದೀವಿ, ನಾವು ವೃದ್ಧರಿಗೆ ಯಾವ ರೀತಿ ನಾವು ಒಂದು ಗೌರವವನ್ನ ಕೊಡ್ತಾ ಇದ್ದೀವಿ, ಅದನ್ನ ತಿಳ್ಕೊಂಡು ಮುಂದಿನ ಜನರೇಷನ್ ಕೂಡ ಓ ದ ಗ್ರೇ ಶುಡ್ ಬಿ ರೆಸ್ಪೆಕ್ಟೆಡ್ ಅಂತ ಒಂದು ಮಾತಿದೆ. ಅಂದ್ರೆ ವಯಸ್ಸಾದವರಿಗೆ ನಾವು ಗೌರವ ಕೊಡುವಂಥದ್ದು ನಮ್ಮ ಕರ್ತವ್ಯ ಅನ್ನೋದನ್ನ ನಾವು ಮಕ್ಕಳಿಗೆ ನಾವು ತಿಳಿಸೋದ್ರ ಮುಖಾಂತರ ಅವರನ್ನ ಕೂಡ ಸರಿಯಾದ ಹಾದಿಯಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡುವಂತ ಮುಖಾಂತರ ನಾವು ಈ ಪಿತೃ ಋಣವನ್ನ ತೀರ್ಸೋದಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ನೋಡ್ತಾ ಇದ್ವಿ. ಇನ್ನ ನೆಕ್ಸ್ಟ್ ಅಂದ್ರೆ ನಾಲ್ಕನೆಯದು ಮನುಷ್ಯ ಋಣ ಅಥವಾ ಅತಿಥಿ ಋಣ ಅಂತ ಕರಿತೀವಿ. ಮನುಷ್ಯ ಋಣ ಅಂದ್ರೆ ಮನುಷ್ಯ ಅಂದ ತಕ್ಷಣನೇ ಅವನು ಸಂಘ ಜೀವಿ, ಅವನು ಒಬ್ಬನೇ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಥಮದಲ್ಲೇ ಅನ್ಕೊಂಡ ಹಾಗೆ ಪರಸ್ಪರ ಅವಲಂಬನೆ, ಇಂಟರ್ ಡಿಪೆಂಡೆನ್ಸ್, ಒಬ್ಬರಲ್ಲಿ ಒಬ್ಬರು ಅವಲಂಬಿಸ್ಕೊಂಡೇ ನಾವು ಜೀವನವನ್ನ ಮಾಡೋದಕ್ಕೆ ಸಾಧ್ಯ. ಅದಕ್ಕಾಗಿನೇ ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಅಂತ ಕರೀತಾ ಇದ್ವಿ. ಅಂದ್ರೆ ಈ ಸಮಾಜದಲ್ಲಿ ನಾವು ಇದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ನಾವು ಯಾವುದೋ ರೀತಿಯಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾವುದೋ ರೀತಿಯ ಒಂದು ಸಹಾಯವನ್ನ ಪಡೆದಿರ್ತೀವಿ. ನಮಗಿಂತಲೂ ಉನ್ನತ ಮಟ್ಟದಲ್ಲಿ ಇರೋರೇ ಆಗಿರ್ಬೋದು ಅಥವಾ ನಮಗಿಂತಲೂ ಕೆಳಮಟ್ಟದಲ್ಲಿ ಇರುವಂತವರೇ ಆಗಿರ್ಬೋದು, ಒಟ್ಟಾರೆ ಸಮಾಜದಿಂದ ನಮಗೆ ಯಾವುದೋ ರೀತಿಯಾದಂತಹ ಒಂದು ಸಹಾಯ ಸಹಕಾರ ಸಿಕ್ಕೇ ಇದೆ. ಹಾಗಾಗಿ ನಾವು ಈ ಸಹಕಾರವನ್ನ, ಸಹಾಯವನ್ನ ಮತ್ತೆ ವಾಪಸ್ಸು ನೀಡೋದ್ರ ಮುಖಾಂತರ ಮಾತ್ರನೇ ನಾವು ಆ ಮನುಷ್ಯ ಋಣವನ್ನ ತೀರ್ಸೋದಿಕ್ಕೆ ಸಾಧ್ಯ. ಹಾಗಾಗಿ ನಾವು ಮಾಡ್ಬೇಕಾಗಿರುವಂತ ಕರ್ತವ್ಯ ಏನು ಅಂದ್ರೆ ತ್ಯಾಗ ಏನು, ಯಾವ ರೀತಿಯಲ್ಲಿ ನಾವು ಆ ಮನುಷ್ಯನ ಋಣವನ್ನ ತೀರ್ಸೋದಿಕ್ಕೆ ಸಾಧ್ಯ ಅಂತ ನೋಡಿದಾಗ, ಯಜ್ಞಶಿಷ್ಟಾಶಿನ ಸಂತೋ ಮುಚ್ಚತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತಿ ಆತ್ಮಕಾರಣಾತ್ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಮಾತು ಅಂದ್ರೆ, ನಾವು ಮಾಡುವಂತಹ ಪ್ರತಿಯೊಂದು ತ್ಯಾಗದಿಂದ ನಮಗೆ ಏನು ಕಶ್ಮಲಗಳು ಅಂಟುಕೊಳ್ಬೇಕಾಗಿದೆಯೋ ಅವೆಲ್ಲವನ್ನು ಕೂಡ ಪರಿಪೂರ್ಣವಾಗಿ ತೊಲಗಿಸೋದಿಕ್ಕೆ ಸಾಧ್ಯ. ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ತ್ಯಾಗದ ರೂಪದಲ್ಲಿ ಮಾಡಿದಾಗ ಮಾತ್ರನೇ ಅದರಿಂದ ಪಂಚಪಾತಕಗಳು ಅಂತ ಕರಿತೀವಿ. ಅಂದ್ರೆ ನಾವು ಏನೇ ಕೆಲಸ ಮಾಡಕ್ ಹೋದ್ರು ಕೂಡ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದಿರಾನೋ ಬೇರೆಯವರಿಗೆ ಅದರಿಂದ ತೊಂದರೆ ಆಗುತ್ತೆ.
ಆದ್ರೆ ಆ ತೊಂದರೆಯನ್ನ ನಾವು ತಪ್ಪಿಸ್ಕೋಬೇಕು, ಆ ಪಾಪದಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ನಾವು ಕೆಲವು ತ್ಯಾಗಗಳನ್ನ ಮಾಡ್ಬೇಕಾಗುತ್ತೆ. ಅದನ್ನೇ ಕೆಲವು ಯಜ್ಞ ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ಅದು ಯಾವುದು ಈ ಅತಿಥಿ ಯಜ್ಞದಲ್ಲಿ ನಾವು ಮುಖ್ಯವಾಗಿ ಮಾಡ್ಬೇಕಾಗಿರುವಂತ ಕಾರ್ಯ ಅಂದ್ರೆ ಕೃಷ್ಣ ಪರಮಾತ್ಮ ಹೇಳುವಂತದ್ದು ನೋಡಿ, ಭುಂಜತೆ ತೇ ಅಘಂ ಪಾಪ ಯೇ ಪಚಂತಿ ಆತ್ಮ ಕಾರಣಾತ್. ಯಾವ ಮನುಷ್ಯ ತನಗಾಗಿಯೇ ಅಂತ ಕೆಲಸಗಳನ್ನ ಮಾಡ್ತಾನೋ, ಅಂದ್ರೆ ನಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳಿದಾಗ, ನಾವು ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ವಿ. ಅಡಿಗೆ ಮಾಡುವಾಗ ನಾವು ಮನೇಲಿ 4 ಜನ ಇದೀವಿ, 4 ಜನಕ್ಕೆ ಅಡಿಗೆ ಅಂತ ಯಾವ ಮನುಷ್ಯ ಮಾಡ್ತಾನೋ, ಆ 4 ಜನ ಮಾತ್ರ ಅಡಿಗೆಯನ್ನ ಯಾರು ಸ್ವೀಕಾರ ಮಾಡ್ತಾರೋ ಅವರು ಮಾಡ್ತಾ ಇರೋಂಥದ್ದು ಅಥವಾ ಅವ್ರು ತಿಂತಾ ಇರೋಂಥದ್ದು ಅದು ಊಟ ಅಲ್ಲ, ಮತ್ತಿನ್ನೇನು ಪಾಪ. ಒಬ್ಬ ಇದಕ್ಕಿಂತ ಇನ್ನ ಸ್ಟ್ರಾಂಗ್ ಆಗಿ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಭುಂಚತೆ ತೇ ಅಘಂ ಪಾಪ. ಅವನು ತಿಂತಾ ಇರುವಂತದ್ದು ಅನ್ನ ಅಲ್ಲ, ಅವನು ತಿಂತಾ ಇರುವಂತದ್ದು ತಿಂಡಿ ಅಲ್ಲ, ಮತ್ತಿನ್ನೇನು ಅವನು ತಿಂತಾ ಇರುವಂತದ್ದು ಪಾಪವನ್ನೇ. ಯಾರು? ಏ ಪಚಂತಿ ಆತ್ಮ ಕಾರಣ, ನನಗಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಯಾರು ಯೋಚನೆ ಮಾಡ್ತಾ ಇದ್ದಾರೋ ಅವರು ನಿಜವಾಗಿಯೂ ಕೂಡ ಪಾಪವನ್ನೇ ತಿಂತಾ ಇದ್ದಾರೆ. ಅಂದ ಮೇಲೆ ನಾವು ಇಲ್ಲಿ ಎಷ್ಟು ಎಚ್ಚೆತ್ಕೋಬೇಕು ಅಂದ್ರೆ, ನಾವು ತ್ಯಾಗ ಅಥವಾ ಅನ್ನ ಅಂತ ನೋಡಿದಾಗ ಬರೀ ಅನ್ನದ ಬಗ್ಗೆನೇ ಯೋಚನೆ ಮಾಡುವಂತಹದ್ದು ಅಲ್ಲ. ಇನ್ನೇನು ಮತ್ತೆ ನಮಗೆ ಅಂತ ಏನೇನು ಇದೆಯೋ ಅಂದ್ರೆ ಏನು, ಎವ್ರಿ ಟ್ಯಾಲೆಂಟ್ ಶುಡ್ ಗೋ ಟು ಅದರ್ಸ್. ನನಗೆ ಆರೋಗ್ಯ ಭಾಗ್ಯ ಇದೆ, ನನ್ನ ಆರೋಗ್ಯ ಭಾಗ್ಯ ಇರುವಂತಹದ್ದು ನಾನು ಸುಖವಾಗಿರೋದಕ್ಕೆ, ನಾನು ನೆಮ್ಮದಿಯಾಗಿರೋದಕ್ಕೆ, ನಾನು ಇಷ್ಟ ಒಂದ್ ಕಡೆ ಓಡಾಡೋದಕ್ಕೆ ಅಲ್ಲ. ನನಗೆ ಆರೋಗ್ಯ ಇರುವಂತಹದ್ದು ಯಾರಿಗೆ ಆರೋಗ್ಯದ ಕೊರತೆ ಇದೆಯೋ, ಯಾರಿಗೆ ಅನಾರೋಗ್ಯ ಇದೆಯೋ ಅವರಿಗೆ ನನ್ನ ಕೈಲಾದಂತಹ ಸೇವೆಯನ್ನ ಮಾಡೋದಿಕ್ಕೆ. ನನಗೆ ಧೈರ್ಯ ಇದೆ, ನನಗಿರುವಂತಹ ಧೈರ್ಯ ನಾನೊಬ್ಬನೇ ಧೈರ್ಯದಿಂದ ಜೀವನ ಮಾಡೋದಿಕ್ಕೆ ಅಲ್ಲ. ಯಾರು ಜೀವನದಲ್ಲಿ ನೊಂದಿದ್ದಾರೆ, ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ, ಈ ಜೀವನ ಕಷ್ಟ ಹೇಗಪ್ಪ ನೆಗ್ಗೋದು ಅನ್ನುವಂತ ನೋವಲ್ಲಿ ನರಳುತ್ತಾ ಇದ್ದಾರೆ, ಅಂಥವರಿಗೆ ನಾನು ಧೈರ್ಯವಾಗಿ ನಿಲ್ಲೋದಿಕ್ಕೆ ನನಗೆ ಭಗವಂತ ಧೈರ್ಯವನ್ನ ಕೊಟ್ಟಿರುವಂತ. ಅಂದ್ರೆ ನನ್ನದು ಅಂತ ನನಗೇನು ಇದೆಯೋ ಅದು ಯಾವುದಕ್ಕೂ ಐ ಆಮ್ ನಾಟ್ ದ ಓನರ್ ಬಟ್ ಐ ಆಮ್ ದ ಕೇರ್ ಟೇಕರ್. ಇದು ನನ್ನಲ್ಲಿ ಇದೆ, ಅದು ನನ್ನಲ್ಲಿ ಇದೆ ಯಾತಕ್ಕಾಗಿ ಅಂದ್ರೆ ಯಾರಿಗೆ ಇಲ್ಲವೋ ಅವರಿಗೆ ಅದನ್ನ ಕೊಡೋದಕ್ಕಾಗಿ ಅನ್ನುವಂಥದ್ದು ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗ್ಬೇಕು. ಅದಕ್ಕೆ ಈಶಾವಾಸ್ಯ ಉಪನಿಷತ್ತು ಹೇಳುವಂಥದ್ದು ತೇನ ತ್ಯಕ್ತೇನ ಭುಂಜಿತ. ಈ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗುವಂಥದ್ದು ತುಂಬಾ ಕಷ್ಟ. ಹೇಗ್ ಕಷ್ಟ ಅಂದ್ರೆ, ನಮಗೆ ಅರ್ಥ ಆಗಿರೋದು ಇಲ್ಲಿವರೆಗೂ ಏನು ಅಂದ್ರೆ, ನನಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಇಟ್ಕೊಂಡು ಉಳಿದಿರೋದನ್ನ ಇನ್ನೊಬ್ರಿಗೆ ಕೊಡ್ತೀನಿ. ಇದು ಕೂಡ ಒಳ್ಳೆಯ ಹಂತಾನೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅಟ್ಲೀಸ್ಟ್ ಎಷ್ಟು ಬೇಕು ಅನ್ನೋದಾದ್ರು ನಮ್ಗೆ ಅರ್ಥ ಆಗಿದೆ. ಆದ್ರೆ ಎಷ್ಟೋ ಕೆಲವು ಜೀವಿಗಳಿಗೆ ಎಷ್ಟಿದ್ರು ಸಾಲದು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಕೋಟಿಗಟ್ಟಲೆ ಆಸ್ತಿ ಇದ್ರೂನು ಇನ್ನೂ ಬೇಕು. 3 ಜನರೇಷನ್ಗೆ ಆಗುವಂತ ಆಸ್ತಿ ಇದ್ರೂನು ಇನ್ನೂ 10 ಜನರೇಷನ್ಗೆ ಆಗುವಷ್ಟು ಸಂಪಾದನೆ ಮಾಡ್ಬೇಕು ಅನ್ನುವಂತ ಮನೋಭಾವನೆಯಲ್ಲಿ ಇರುವಂತವ್ರಿಗೆ ಇದು ತೀರಾ ಕಷ್ಟದ ವಿಚಾರ. ಇನ್ನ 2ನೇ ಹಂತ, ಸಾಮಾನ್ಯ ಜನರಿಗೆ ಅರ್ಥ ಆಗುವಂತ ಹಂತ ಏನು ಅಂದ್ರೆ, ನಮ್ಗೆ ಎಷ್ಟು ಇದೆ ಆಮೇಲೆ ಉಳಿದಿದ್ದು ಬೇರೆಯವ್ರಿಗೆ ಕೊಡೋಣ, ಇನ್ ಫ್ರಿಡ್ಜ್ ಅಲ್ಲಿ ಜಾಗ ಇಲ್ಲ ಅಂದ್ಮೇಲೆ ಆದ್ರೂ ಬೇರೆಯವ್ರಿಗೆ ಕೊಡೋಣ ಅನ್ನುವಂತ ಮನೋಭಾವನೆ. ಆದ್ರೆ ಇಲ್ಲಿ ಈಶಾವಾಸ್ಯ ಉಪನಿಷತ್ತು ಹೇಳ್ತಾ ಇರುವಂತ ಮಾತೇನು ಅಂದ್ರೆ, ತೇನ ತ್ಯಕ್ತೇನ ಭುಂಜಿತ. ಕೊಟ್ಟು ಅನುಭವಿಸು, ಅನುಭವಿಸಿ ಉಳಿದಾದ ಮೇಲೆ ಕೊಡು ಅನ್ನುವಂಥದ್ದಲ್ಲ ಉಪನಿಷತ್ತಿನ ವಾಕ್ಯ. ಎಷ್ಟು ಕೊಡೋದಕ್ಕೆ ಸಾಧ್ಯ, ನಿನ್ನಲ್ಲಿ ಏನೇನಿದೆ ಅದನ್ನೆಲ್ಲ ಕೊಟ್ಟು ಬಿಡು, ಆಮೇಲೆ ನೀನು ಅನುಭವಿಸು. ಆಗ ಮಾತ್ರನೇ ಇದು ಅಮೃತ ತುಲ್ಯವಾಗುತ್ತದೆ. ನೋಡ್ತಾ, ಅಮೃತವಾಗುವಂಥದ್ದು ಯಾವಾಗ, ವಿಶ್ವವಾಗುವಂಥದ್ದು ಯಾವಾಗ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ನಮಗೇ ಅಂತ ನಾವೇ ನಮಗಿರುವಂತ ಟ್ಯಾಲೆಂಟ್ಗಳನ್ನ ನಮಗೋಸ್ಕರನೇ ಉಪಯೋಗಿಸ್ಕೊಂಡ್ರೆ ಅದು ವಿಷ ಸಮಾನ. ಇನ್ನೊಬ್ಬರಿಗಾಗಿ ಅಂತ ನಮ್ಮ ಹತ್ರ ಇರುವಂತ ಟ್ಯಾಲೆಂಟ್ ಅನ್ನ ನಾವು ಉಪಯೋಗಿಸ್ಕೊಂಡಾಗ ಅದು ಅಮೃತ ಸಮಾನ, ಅಮೃತ ತುಲ್ಯ. ಇದರಲ್ಲಿ ನಮ್ಗೆ ಅರ್ಥ ಆಗುತ್ತೆ ಅತಿಥಿ ಯಜ್ಞ ಅಂದ್ರೆ ಏನು, ಅಥವಾ ಅತಿಥಿಯ ಋಣವನ್ನ ತೀರಿಸೋದಾನು ಅಂದ್ರೆ ಏನು. ಇಲ್ಲಿ ಮಾತೆ ಅನಿಬೆಸೆಂಟರು ಮಹಾಭಾರತದಿಂದ ಒಂದು ಸಣ್ಣ ದೃಷ್ಟಾಂತವನ್ನ ತಗೊಳ್ತಾರೆ. ನಮ್ಗೆಲ್ಲರಿಗೂ ಗೊತ್ತಿರುವಂತ ದೃಷ್ಟಾಂತ ಏನದು ಅಂದ್ರೆ,
ದುರ್ಯೋಧನ ದುಶ್ಯಾಸನಾದಿಗಳು ಅಂದ್ರೆ ಕೌರವರು ಪಾಂಡವರನ್ನ ಅರಣ್ಯವಾಸಕ್ಕೆ ಕಳಿಸಿ ಆದ ಮೇಲೆ ಅವ್ರಿಗೆ ಇನ್ನೂ ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಕಷ್ಟ ಕೊಡ್ಬೇಕು ಅನ್ನುವಂತ ಒಂದು ಮನೋಭಾವನೆ. ದೂರ್ವಾಸ ಮಹರ್ಷಿಗಳು ಕೌರವರ ಆಸ್ಥಾನಕ್ಕೆ ಒಂದ್ಸಲ ಬರ್ತಾರೆ. ದೂರ್ವಾಸ ಮಹರ್ಷಿಗಳು ಅಂದ್ರೆ ಅವರು ಕೋಪಕ್ಕೆ ಪ್ರತೀಕ, ಕೋಪದ ಸಂಕೇತ. ಅವ್ರನ್ನ ತುಂಬಾ ಚೆನ್ನಾಗಿ ಸೇವೆಯನ್ನ ಮಾಡಿ ಅವ್ರಿಗೊಂದು ಮಾತು ಹೇಳ್ತಾರೆ, ಪಾಂಡವರು ನಮ್ಮ ಸಹೋದರರು ಕಾಡಲ್ಲಿ ಇದ್ದಾರೆ, ಅವರು ನಿಮ್ಮ ಶಿಷ್ಯರೊಂದಿಗೆ ಹೋಗಿ ಅವರನ್ನ ಮಾತಾಡಿಸಿ ಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಉದ್ದೇಶ, ಶಿಷ್ಯರೊಂದಿಗೆ ದೂರ್ವಾಸ ಮಹರ್ಷಿಗಳು ಪಾಂಡವರಲ್ಲಿಗೆ ಹೋದಾಗ ಅವರು ಅತಿಥಿ ಸತ್ಕಾರ ಮಾಡುವಂತ ಶಕ್ತಿ ಅವರಿಗೆ ಇಲ್ಲ, ಅಲ್ಲಿ ಸೋಲ್ತಾರೆ. ಅಲ್ಲಿ ಸೋತಾಗ ದೂರ್ವಾಸ ಮಹರ್ಷಿಗಳಿಗೆ ಕೋಪ ಬರುತ್ತೆ, ಕೋಪ ಬಂದಾಗ ಶಾಪ ಕೊಡ್ತಾರೆ, ಅವ್ರ ಕಷ್ಟ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಅವರ ಉದ್ದೇಶ. ಆ ಮಾತನ್ನ ಕೇಳಿ ದೂರ್ವಾಸ ಮಹರ್ಷಿಗಳು ಕೌರವರ ಮಾತಿಂದ ಸಂತುಷ್ಟರಾಗಿ, ಅವರ ಸೇವೆಯಿಂದ ಸಂತುಷ್ಟರಾಗಿ ಕಾಡಲ್ಲಿರುವಂತ ಪಾಂಡವರನ್ನ ನೋಡೋದಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅವರೆಲ್ಲ ಊಟ ಮುಗ್ದಿರುತ್ತೆ. ಅಕ್ಷಯ ಪಾತ್ರೆ, ಸೂರ್ಯನಿಂದ ಕೊಡಲ್ಪಟ್ಟಂತ ಅಕ್ಷಯ ಪಾತ್ರೆಯಲ್ಲಿ ಏನು ಉಳ್ದಿರೋದಿಲ್ಲ, ಕಾರಣ ದ್ರೌಪದಿಯ ಊಟ ಕೂಡ ಮುಗ್ದಿರುತ್ತೆ. ಆಗ ಅವ್ರಿಗೆಲ್ಲರಿಗೂ ಭಯ ಆಗುತ್ತೆ, ಹೇಗೆ ನಾವು ಇವ್ರಿಗೆ ಸತ್ಕಾರ ಮಾಡುವಂತಹದ್ದು ಅಂತ. ಆ ಸಮಯದಲ್ಲಿ ಆಪದ್ ಬಾಂಧವ ಕೃಷ್ಣ ಪರಮಾತ್ಮ ನೆನಪಾಗ್ತಾರೆ. ಆಗ ಅವರು ಋಷಿಗಳಿಗೆ ಒಂದು ಮಾತು ಹೇಳ್ತಾರೆ, ನೀವು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ, ನಿಮಗ್ ಬೇಕಾಗಿರುವಂತ ಸತ್ಕಾರನ ಮಾಡ್ತೀವಿ ಅಂತ ಆ ಋಷಿಗಳನ್ನ, ಅವರ ಶಿಷ್ಯರನ್ನ ಕಳಿಸಿ ಆದ್ಮೇಲೆ ಇವರು ಕೃಷ್ಣ ಪರಮಾತ್ಮನನ್ನ ಬೇಡ್ಕೊಳ್ತಾರೆ. ಆ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗಿ ಆ ಅಕ್ಷಯ ಪಾತ್ರೆಯಲ್ಲಿರುವಂತ ಒಂದು ಸಣ್ಣ ಅಗಳನ್ನ ತಗೊಂಡು ತಿಂದಾಗ, ಆ ಸಿನಿಮಾದಲ್ಲಿ ನಮ್ಗೆ ತುಂಬಾ ತಮಾಷೆಯಾಗಿ ತೋರಿಸ್ತಾರೆ. ಆ ನದಿಯಲ್ಲಿ ಸ್ನಾನಕ್ಕೆ ಹೋಗಿರುವಂತ ಆ ಋಷಿ ಹಾಗೂ ಅವರ ಶಿಷ್ಯರೆಲ್ಲರೂ ಕೂಡ ಹೊಟ್ಟೆ ತುಂಬಿತು ಅಂತ ಅವರೆಲ್ಲ ಹೊರಳಾಡ್ತಾ ಇದ್ದಾರೆ ನದಿಯ ದಡದಲ್ಲಿ. ಅಂದ್ರೆ ನಾವು ಅದನ್ನ ತಮಾಷೆಯಾಗಿ ತಗೊಳ್ತೀವಿ. ಆದರೆ ಥಿಯಾಸಫಿ ಬೆಳಕಿನಲ್ಲಿ, ಇನ್ ದ ಲೈಟ್ ಆಫ್ ಥಿಯಾಸಫಿ, ಮಾತೆ ಅನಿಬೆಸೆಂಟರು ಅದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಕಾರಣ ಏನು ಅಂದ್ರೆ, ಕೃಷ್ಣ ಪರಮಾತ್ಮ ಅಗಳನ್ನ ತಿಂದಾಗ ಅವನು ತೃಪ್ತಿಯನ್ನ ಹೊಂದದ. ಅಂದ್ರೆ ಕೃಷ್ಣ ಪರಮಾತ್ಮನಿಗೆ ತೃಪ್ತಿಯನ್ನ ಹೊಂದದಾಗ ಇಡೀ ವಿಶ್ವವೇ ತೃಪ್ತಿಯನ್ನ ಹೊಂದಿತು. ಇಡೀ ದೂರ್ವಾಸ ಮಹರ್ಷಿಗಳು, ಅವರ ಶಿಷ್ಯರು ತೃಪ್ತಿಯನ್ನ ಹೊಂದೋದಕ್ಕೆ ಸಾಧ್ಯ. ಅಂದರೆ ಅರ್ಥ ಏನು ಅಲ್ಲಿ, ನೀನು ಮಾಡ್ತಾ ಇರುವಂತಹ ತ್ಯಾಗ, ಅಲ್ಲಿ ಮಾಡ್ತಾ ಇರುವಂತಹದ್ದು ನೀನು ರೂಪಕ್ಕೆ ಅಂತ ನೋಡಿದಾಗ ಅದು ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್, ಅಂದ್ರೆ ಪರಿಮಿತಿಗೆ ಒಳಪಟ್ಟಿದೆ. ಆದ್ರೆ ನೀನು ಮಾಡ್ತಾ ಇರುವಂತಹ ತ್ಯಾಗ ರೂಪವಾದ ಎಲ್ಲ ಕೆಲಸಗಳನ್ನ ಒಳಗಿರುವಂತಹ ಚೈತನ್ಯಕ್ಕೆ ಅನ್ನುವಂತಹ ಅರಿವಿನಿಂದ ನೀನು ಮಾಡಿದಾಗ, ದ ರಿಸಿಪಿಯೆಂಟ್, ಯಾರು ತಗೊಳ್ತಾ ಇರೋದು ಆ ಆತ್ಮ ಚೈತನ್ಯ, ಪರಮಾತ್ಮ ಚೈತನ್ಯ ಅನ್ನುವಂಥ ಭಾವನೆ ನಿನ್ನಲ್ಲಿ ಮೂಡಿ ಬಂದಾಗ ಅಲ್ಲಿ ಅಹಂಕಾರಕ್ಕೆ ಅವಕಾಶ ಇಲ್ಲ. ನಿನ್ನಲ್ಲಿರುವಂತಹ ಭಾವನೆ ಎಲ್ಲ ಒಂದೇ ಶರಣಾಗತಿಯ ಭಾವನೆ. ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಸಂಪೂರ್ಣವಾಗಿ ತೊಲಗಿ ಹೋಗುತ್ತೆ. ಆ ಸಣ್ಣ ದೃಷ್ಟಾಂತದಲ್ಲಿ ಮಾತೆ ಅನಿಬೆಸೆಂಟರು ಇನ್ ದ ಲೈಟ್ ಆಫ್ ಥಿಯಾಸಫಿ ಯಾರದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ, ಸ್ವೀಕಾರ ಮಾಡ್ತಾ ಇರುವಂತದ್ದು ಹೊರಗಿನ ರೂಪವಲ್ಲ, ಭಾವಗ್ರಾಹಿ, ನಮ್ಮ ಭಾವನೆಗಳನ್ನ ಹೊಂದಿರುವಂತಹ, ಭಾವನೆಗಳನ್ನ ಅರ್ಥ ಮಾಡಿಕೊಂಡಿರುವಂತಹ ಆ ಪರಮಾತ್ಮನಿಗೆ ನಾವು ನೀಡ್ತಾ ಇದ್ದೀವಿ ಅನ್ನುವಂಥ ಭಾವನೆಯಿಂದ ನಾವು ಕೊಟ್ಟಾಗ ಆ ಪರಸ್ಪರಂ ಭಾವನೆಯಂತಹ, ನಾವು ಮೊದಲೇ ನೋಡಿದ ರೀತಿಯಲ್ಲಿ ಆ ಪರಮಾತ್ಮ ನಮ್ಮೊಂದಿಗೆ, ನಾವು ಪರಮಾತ್ಮನೊಂದಿಗೆ. ಆಧ್ಯಾತ್ಮಿಕತೆ ಅಂದ್ರೆ ಏಕತ್ವ ಮನುಪಶ್ಯತಃ, ಎಲ್ಲಿ ಏಕತ್ವವಿದೆಯೋ, ಎಲ್ಲಿ ಭಿನ್ನತ್ವಕ್ಕೆ ಸ್ಥಾನವಿಲ್ಲವೋ ಅದನ್ನೇ ನಾವು ಆಧ್ಯಾತ್ಮಿಕತೆ ಅಂತ ಕರಿತಾ ಇದ್ವಿ. ಅಂದ್ರೆ ಇಲ್ಲಿ ನಾವು ತ್ಯಾಗವನ್ನ ಮಾಡುವಂತಹ ಸಂದರ್ಭದಲ್ಲಿ ಆತ್ಮ ಚೈತನ್ಯಕ್ಕೆ ಅನ್ನುವಂತಹ ಅರಿವು ಸದಾ ನಮ್ಮಲ್ಲಿ ಇರಬೇಕು ಅನ್ನುವಂತ ವಿಚಾರವನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾತೆ ಅನಿಬೆಸೆಂಟರು ಮಾಡ್ತಾ ಇದ್ದಾರೆ. ಇನ್ನ ಮುಂದಿನ ಹಂತಕ್ಕೆ ನಾವು ಹೋದಾಗ ಭೂತಯಜ್ಞ ಅಂತ ಕರಿತೀವಿ. ಭೂತಯಜ್ಞ ಅಂದ್ರೆ ನಾವು ಪ್ರಕೃತಿಯಲ್ಲಿ ನೋಡುವಂತಹ ಪ್ರಾಣಿ, ಪಕ್ಷಿ, ಚೈತನ್ಯ, ಗಿಡ, ಮರಗಳು ಎಲ್ಲವನ್ನು ಸೇರಿ ನಾವು ಭೂತಯಜ್ಞ ಅಂತ ಕರಿಬಹುದು. ಅಂದ್ರೆ ಸರ್ವಭೂತ ಹಿತೇ ರತಃ, ಎಲ್ಲ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಎಲ್ಲ ಜೀವರಾಶಿಗಳಿಗೂ ಸರ್ವಭೂತ ಹಿತದಲ್ಲಿ, ಅಂದ್ರೆ ಒಳ್ಳೆಯದನ್ನ ಮಾಡೋದ್ರಲ್ಲಿ, ಅವರಿಗೆ ಆನಂದವನ್ನ ಕೊಡೋದ್ರಲ್ಲಿ
ರಥಾಹ, ಯಾರು ಆನಂದವನ್ನ ಹೊಂದುತ್ತಾರೋ, ಸರ್ವಭೂತ ಹಿತದಲ್ಲೇ ನಮ್ಮ ಆನಂದ, ಅಂದ್ರೆ ಇನ್ನೊಬ್ಬರಿಗೆ ಆನಂದವನ್ನ ಕೊಡೋದ್ರಲ್ಲೇ ನಮ್ಮ ಆನಂದವನ್ನ ನೋಡುವಂತಹ ಆ ಸ್ವಭಾವವನ್ನ ನಾವು ಬೆಳೆಸ್ಕೊಂಡಾಗ, ಅದಕ್ಕೆ ಹಿಂದಿನ ಕಾಲದಲ್ಲಿ ಮನೆ ಮುಂದೆ ರಂಗೋಲಿಯನ್ನ ಹಾಕ್ತಾ ಇದ್ರು. ಆ ರಂಗೋಲಿ ಹಾಕುವಾಗ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕ್ತಾ ಇದ್ರು. ಅಕ್ಕಿ ಹಿಟ್ಟಿನ ಆ ಪುಡಿಯ ರಂಗೋಲಿಯನ್ನ ಹಾಕ್ತಾ ಇದ್ರು. ಅಂದ್ರೆ ಆ ರಂಗೋಲಿಯಲ್ಲಿ ಇರುವಂತ ಅಂತರಾರ್ಥ ಏನು ಅಂದ್ರೆ, ಆ ಸಣ್ಣ ಪುಟ್ಟ ಗುಬ್ಬಚ್ಚಿ ಈ ತರದ ಹಕ್ಕಿಗಳು ಬಂದು ಆ ರಂಗೋಲಿ ಪುಡಿಯನ್ನ, ಅಂದ್ರೆ ಅಕ್ಕಿ ಹಿಟ್ಟನ್ನ ತಿಂದು ಅವಳು ಜೀವನವನ್ನ ನಡೆಸೋದಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು. ಇನ್ನು ಮುಂದಕ್ಕೆ ನಾವು ನೋಡಿದ್ರೆ ಈ ಬೇಸಿಗೆ ಕಾಲದಲ್ಲಿ ಅಲ್ಲಿ ಮನೆ ಮುಂದೆ ಅಥವಾ ಮಾಡಿ ಮೇಲೆ ಸಣ್ಣದಾಗಿ ನಾವು ನೀರಿಗೆ ಬೇಕಾಗಿರುವಂತ ಒಂದು ಆಶ್ರಯವನ್ನ ಕೊಟ್ಟಾಗ ಆ ಚಿಕ್ಕ ಪುಟ್ಟ ಹಕ್ಕಿಗಳು ಬಂದು ನೀರನ್ನ ಕುಡಿಯೋದಿಕ್ಕೆ ಸಾಧ್ಯ. ಅಂದ್ರೆ ಪರಸ್ಪರಂ, ಆ ಹಕ್ಕಿಗಳಿಂದ ಅಂದ್ರೆ ಪರಾಗ ಸ್ಪರ್ಶದಿಂದ ಗಿಡ ಮರಗಳು ಬೆಳೆಯೋದಿಕ್ಕೆ ಸಾಧ್ಯ ಆಗುವಂತದ್ದು. ಆ ಹಕ್ಕಿಗಳು ಬಂದು ಬೀಜಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಡು ಹೋಗಿ ಆ ಬೀಜವನ್ನ ಭೂಮಿ ಮೇಲೆ ಬಿಟ್ಟಾಗ ಅದು ಮತ್ತೆ ವೃಕ್ಷವಾಗಿ ಬೆಳೆಯೋದಿಕ್ಕೆ ಅವಕಾಶ ಆಗುವಂತದ್ದು. ಇನ್ನ ಎರೆಹುಳು, ಅದ್ರ ಬಗ್ಗೆ ಯೋಚನೆ ಮಾಡೋ, ಅದನ್ನ ರೈತನ ಮಿತ್ರ, ಫಾರ್ಮರ್ಸ್ ಫ್ರೆಂಡ್ ಅಂತಲೇ ಕರಿತೀವಿ. ಅಂದ್ರೆ ಯಾವ ಜೀವರಾಶಿಯನ್ನ ನೋಡಿದ್ರು ಕೂಡ ಈ ಎಕ್ವೋ ಸೈಕಲ್ ಅಲ್ಲಿ ಅದರದ್ದೇ ಆದ ಸ್ಥಾನಮಾನ ಅದಕ್ಕಿದೆ. ಅದರಿಂದ ನಮಗೆ ಒಂದು ರೀತಿಯಾದ ಅನುಕೂಲ, ಸಹಾಯ ಸಿಗ್ತಾ ಇದೆ. ಇಡೀ ಪ್ರಕೃತಿ ನಡೀತಾ ಇರೋದೇ ಈ ರೀತಿಯಲ್ಲಿ. ಅಂದ್ರೆ ಯಾವ ಪ್ರಕೃತಿಯಿಂದ ನಾವು ಸಹಾಯವನ್ನ ಪಡೀತಾ ಇದೆಯೋ, ಯಾವ ಪ್ರಕೃತಿಯಿಂದ ನಮ್ಮ ಜೀವನಗಳು ನಡೀತಾ ಇದೆಯೋ, ಆ ಪ್ರಕೃತಿಗೆ ವಾಪಸ್ಸು ಕೊಡುವಂತಹದ್ದು ನಮ್ಮ ಕರ್ತವ್ಯ. ಅಂದ್ರೆ ಇನ್ ಶಾರ್ಟ್ ಈ ರೀತಿಯಾಗಿ ನಾವು ನೋಡ್ತಾ ಹೋದಾಗ ನಾವು ಈ ಪಂಚ ಯಜ್ಞಗಳನ್ನ ಅಥವಾ ಪಂಚ ಮಹಾತ್ಯಾಗಗಳನ್ನ ಮಾಡುವುದರ ಮುಖಾಂತರ ನಾವು ಉನ್ನತ ಜೀವನದ ಕಡೆ ನಮ್ಮ ಮುಖವನ್ನು ಮಾಡೋದಕ್ಕೆ ಸಾಧ್ಯ. ಅಂದಾಗ ನಾವು ಯಾವುದನ್ನ ಯಾತಕ್ಕಾಗಿ ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ ಮಾಡಬೇಕು ಅಂತ ನೋಡಿದ್ರೆ, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ದ ಲೋಯರ್ ಫಾರ್ ದ ಹೈಯರ್. ನಮ್ಮ ಕೆಳಗಿನ ಅಥವಾ ನೀಚ ಭಾವನೆಗಳನ್ನ, ನೀಚ ಕೆಲಸಗಳನ್ನ ಉನ್ನತ ಮಟ್ಟದ ಭಾವನೆಗಳಿಗಾಗಿ, ಉನ್ನತ ಮಟ್ಟದ ಶ್ರೇಯಸ್ಸಿಗಾಗಿ, ಅಂದ್ರೆ ಪಾರಮಾರ್ಥಿಕತೆಯಿಂದ, ಲೌಕಿಕತೆಯಿಂದ ಪಾರಮಾರ್ಥಿಕದ ಕಡೆ ನಮ್ಮ ಪಯಾಣ ಸಾಗುವುದಕ್ಕಾಗಿ ನಾವು ತ್ಯಾಗವನ್ನ ಮಾಡಬೇಕಾಗಿದೆ. ಅಂದ್ರೆ ಇಲ್ಲಿ ಗುರುಗಳು ಅದನ್ನೇ ತುಂಬಾ ಸರಳವಾಗಿ, ನಿಮ್ಮ ಪ್ರಪಂಚವನ್ನ ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬನ್ನಿ. ಅಂದ್ರೆ ನಾವು ಗುರುಗಳ ಪ್ರಪಂಚವನ್ನ ಬಿಟ್ಟು ಲೌಕಿಕ ಪ್ರಪಂಚದಲ್ಲೇ ಜೀವನವನ್ನ ಮಾಡುವಂತ ಉತ್ಸಾಹದಲ್ಲಿ ಇದೀವಿ. ಅಂದ್ರೆ ಇದು ನಶ್ವರವಾದ ಪ್ರಪಂಚ, ಅನಿತ್ಯಂ ಅಸುಖಂ ಲೋಕಂ, ಶಾಶ್ವತವಲ್ಲದ ಪರಮ ಶಾಂತಿಯನ್ನ ಕೊಡೋದಕ್ಕೆ ಶಕ್ತಿ ಇಲ್ಲದಂತಹ ಪ್ರಪಂಚವನ್ನ ನಂಬ್ಕೊಂಡಿದೀವಿ. ಅದಕ್ಕಾಗಿ ಗುರುಗಳು ನಮ್ಗೆ ಕೊಡುವಂತ ಕರೆ ಏನು ಅಂದ್ರೆ, ನಿಮ್ಮ ಪ್ರಪಂಚನ ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬನ್ನಿ. ಅಲ್ಲಿ ಮಾತ್ರನೇ ನಿಮಗೆ ಶಾಶ್ವತವಾದ ಶಾಂತಿಯಾಗಲಿ, ಶಾಶ್ವತವಾದ ಆನಂದವಾಗಲಿ ಸಿಗೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಇನ್ನಷ್ಟು ಆಳವಾಗಿ ಇಳಿತಾ ಮಾತೆ ಅನಿ ಬೆಸೆಂಟ್ ಹೇಳ್ತಾರೆ, ಇಂತಹ ಹಂತದಲ್ಲಿ ಅಂದ್ರೆ ಒಬ್ಬ ಸಾಧಕನಿಗೆ ಈ ಲೌಕಿಕ ಪ್ರಪಂಚದಲ್ಲಿರುವಂತಹ ಆ ತೃಪ್ತಿ ಆಗಲಿ ಅಥವಾ ಇಂಟ್ರೆಸ್ಟ್ ಅಂತ ನಾವೇನ್ ಕರಿತೀವಿ, ಅದರ ಬಗ್ಗೆ ಇರುವಂತಹ ಗಮನವಾಗಲಿ, ಆಸಕ್ತಿ ಆಗಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇದರಲ್ಲಿ ಆಸಕ್ತಿಯನ್ನ ಕಳ್ಕೊಂಡಿದ್ದಾನೆ. ಆದರೆ ಉನ್ನತವಾದ ಜೀವನದ ಅದರ ಪರಿಪೂರ್ಣವಾದ ವಿಶ್ವಾಸ ಅವನಿಗಿನ್ನೂ ಸಿಕ್ಕಿಲ್ಲ. ಅರೆ ಇದರ ಕಳ್ಕೊಂಡಿದ್ದಾನೆ, ಅದು ಇನ್ನೂ ಸಿಕ್ಕಿಲ್ಲ. ಅಂದ್ರೆ ನಮ್ಗೆ ಸರಳವಾಗಿ ಅರ್ಥ ಆಗ್ಬೇಕಾದ್ರೆ, ಮನೆಯಲ್ಲಿ ಸಾಮಾನ್ಯ ಬೇರೆಯವರೆಲ್ಲ ಸಂಜೆ ಆಯ್ತು ಅಂದ್ರೆ ಟಿವಿ ಮುಂದೆ ಕೂತ್ಕೊಳ್ತಾರೆ, ಒಂದಾದ್ಮೇಲೆ ಒಂದು ಸೀರಿಯಲ್ ನೋಡ್ತಾ ಇದ್ದಾರೆ. ಆದ್ರೆ ಇಂಥ ಜೀವನ ನಮ್ಗೆ ಬೇಡ, ಉನ್ನತವಾದ ಜೀವನ ಇನ್ನೊಂದು ಇದೆ ಅಂತ ಅರ್ಥ ಆಗಿದ್ಮೇಲೆ ಟಿವಿ ಸೀರಿಯಲ್ ಅಲ್ಲಿ ಇಂಟ್ರೆಸ್ಟ್ ಕಳೆದೋಯ್ತು. ಅಂದ್ರೆ ಗಂಟೆಗಟ್ಲೆ ನಾವು ಟಿವಿ ಸೀರಿಯಲ್ ನೋಡ್ತಾ ಇದ್ವಿ, ಟಿವಿ ಸೀರಿಯಲ್ ಈಗ ಗಂಟೆಗಟ್ಲೆ ನೋಡುವಂತ ಇಂಟ್ರೆಸ್ಟ್ ಹೊರಟೋಯ್ತು. ಆದ್ರೆ ಗಂಟೆಗಟ್ಲೆ ಧ್ಯಾನಕ್ಕೆ ಕೂತ್ಕೊಳ್ಳುವಂತ ಶಕ್ತಿ ನಮ್ಗೆ ಇನ್ನೂ ಬಂದಿಲ್ಲ. ಅಂದ್ರೆ ಇಲ್ಲಿಗೆ ಸೀರಿಯಲ್ಲೂ ಹೋಯ್ತು, ಅಲ್ಲಿಗೆ ಇನ್ನೂ ನಮ್ಗೆ ಧ್ಯಾನ ಸ್ಥಿತಿ ಬಂದಿಲ್ಲ. ಇಂಥ ಹಂತವನ್ನ ಸೇರ್ತಾನೆ ಒಬ್ಬ ಸಾಧಕ. ಅಂದ್ರೆ ಈ ಲೌಕಿಕತೆಯಿಂದ ಪಾರಮಾರ್ಥಿಕತೆಯ ಕಡೆ ಹೋಗ್ಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಅವನನ್ನ ಒಂಟಿತನ ಕಾಣುತ್ತೆ. ಅಂದ್ರೆ ಏನು, ತನ್ನ ಜೀವಿತವನ್ನ ಪ್ರೀತಿಸ್ತಾ ಇದ್ದವನು ಇಲ್ಲಿ ಅವನ ಆ
ಕಂಟ್ರೋಲ್ ತಪ್ಪೋಯ್ತು, ಅವನಿಗೆ ಬೇಕಾಗಿಲ್ಲ ಅಲ್ಲಿ, ಇಲ್ಲ ಬೇಕಾಗಿಲ್ಲದಿರುವಂತಹ ಜೀವನವನ್ನ ಬಿಟ್ಟು ಆಯ್ತು. ಆದ್ರೆ ಆ ಕಡೆ ಜೀವನ ಅವನಿಗೆ ಇನ್ನು ಸಿಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಪಿಕ್ಚರ್ ಅನ್ನ ಕೊಡ್ತಾರೆ ಮಾತೆ ಅನಿಬೆಸ್. ಅಂದ್ರೆ ಈ ಕಡೆ ಶಿಖರದಲ್ಲಿ ಇವನು ನಿಂತಿದ್ದಾನೆ, ಆ ಕಡೆ ಶಿಖರಕ್ಕೆ ಅವನು ಹೋಗ್ಬೇಕಾಗಿದೆ. ಮಧ್ಯೆ ಅಗಾಧವಾಗಿರುವಂತ ಒಂದು ಆಳವಾಗಿರುವಂತ ಪ್ರದೇಶ. ಅರೆ ಇಲ್ಲಿ ಕಾಲು ತೆಗೆದು ಆಗಿದೆ, ಇನ್ನು ಆ ಕಡೆ ಕಾಲನ್ನ ಇಡಬೇಕಾಗಿದೆ. ಮಧ್ಯೆ ಸಣ್ಣದಾದಂತಹ ಒಂದು ಸೇತುವೆ, ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯಂ ದುರ್ಗಮಂ ಅಂತ ನಾವೇನ್ ಹೇಳ್ತೀವಿ, ತುಂಬಾ ಸಣ್ಣದಾಗಿರುವಂತಹ ಸೇತುವೆ. ಆ ಸೇತುವೆಯ ಮುಖಾಂತರ ಅವನು ಆ ಕಡೆ ನಡ್ಕೊಂಡು ಹೋಗ್ಬೇಕಾಗಿದೆ. ಆದ್ರೆ ಆ ಸೇತುವೆ ಮೇಲೆ ನಡ್ಕೊಂಡು ಹೋದಾಗ ಅವನಿಗೆ ಭಯ ಆಗುತ್ತೆ, ಎಲ್ಲಿ ನಾನು ಆ ಕಂದರದ ಒಳಗಡೆ ಬಿದ್ದೋಗ್ತೀನೋ, ಯಾಕೆಂದ್ರೆ ಆ ಕಡೆ ಸೇರೋದಕ್ಕೆ ತುಂಬಾ ದೂರ ಇದೆ, ಸೇತುವೆ ನನ್ನನ್ನು ಹಿಡಿಯುವಂತ ಶಕ್ತಿ ಅದಕ್ಕೆ ಇಲ್ಲ. ಅಲ್ಲಿ ಮಾತೆ ಹೇಳ್ತಾರೆ, ಎಂತ ಪದ, ತ್ಯಾಗ ನಿಯಮಕ್ಕೆ ಅಗಾಧವಾದ ಶಕ್ತಿ ಇದೆ, ಪ್ರಪಂಚವನ್ನೇ ಹೊರುವಂತ ಶಕ್ತಿ ಇದೆ, ನೀನು ಅಣು ಮಾತ್ರ, ನಿನ್ನನ್ನು ಹೊರುವಂತ ಶಕ್ತಿ ತ್ಯಾಗಕ್ಕೆ ಇಲ್ಲವಾ? ಇಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಏನು ಅಂದ್ರೆ ಫೇತ್, ನಂಬಿಕೆ. ಈ ನಂಬಿಕೆ ಮಾತ್ರನೇ ಇಲ್ಲಿ ನಮ್ಮನ್ನ ಈ ಲೋಕದಿಂದ ಆ ಲೋಕಕ್ಕೆ, ಶಾಶ್ವತವಾದ ಆನಂದವಿರುವಂತಹ, ಶಾಶ್ವತವಾದ ಶಾಂತಿ ಇರುವಂತಹ ಲೋಕಕ್ಕೆ ಕರ್ಕೊಂಡು ಹೋಗುವಂತ ಈ ಹಾದಿಯಲ್ಲಿ ಎಲ್ಲಾ ಲೌಕಿಕ ಸೌಖ್ಯಗಳು ನಮ್ಮನ್ನ ಕೈ ಬಿಟ್ಟಿರುವಂತಹ ಸಂದರ್ಭದಲ್ಲಿ ನಮ್ಮನ್ನ ಕೈ ಹಿಡಿಯುವಂತಹದ್ದು ಒಂದೇ ಒಂದು, ಯಾವುದದು ಅಂದ್ರೆ ನಂಬಿಕೆ. ತಂದೆ ಮಗುವನ್ನ ಕರೆಯುವ ರೀತಿಯಲ್ಲಿ ತಂದೆ ಮಗುಗೆ ಹೇಳ್ತಾ ಇದ್ದಾನೆ, ನೀನು ಆ ಏಣಿಯನ್ನ ಇಟ್ಕೊಂಡಿದೀಯಾ, ಆ ಏಣಿಯನ್ನ ಬಿಟ್ಬಿಡು, ಏಣಿಯನ್ನ ಎರಡೂ ಕೈಯಲ್ಲಿ ಹಿಡಿದಿದ್ಯಾ, ಎರಡೂ ಕೈನ ಬಿಟ್ಬಿಟ್ಟು ಕೈನ ಮೇಲಕ್ಕೆ ಎತ್ತು, ನಾನು ನಿನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ತಂದೆ ಹೇಳಿದಾಗ ನಮ್ಗಿಲ್ಲಿ ನೆನಪಾಗುತ್ತೆ ದ್ರೌಪದಿಯ ವಿಚಾರ. ದ್ರೌಪದಿ ಎಲ್ಲರನ್ನ ನಂಬಿದ್ಲು, ಶಕ್ತಿವಂತರಾಗಿರುವಂತ ಪತಿಗಳನ್ನ ನಂಬಿದ್ರು, ಕುರು ಪಿತಾಮಹರ್ನೆಲ್ಲ ನಂಬಿದ್ರು. ಅಂದ್ರೆ ಸಮಯಕ್ಕೆ ಯಾರ ಸಹಾಯನೂ ಸಿಗ್ಲಿಲ್ಲ, ತಾನು ತನ್ನನ್ನ ಕಾಪಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ಲು, ಅಲ್ಲೂ ವಿಫಲ ಆಯ್ತು. ತಕ್ಷಣ ಮಾಡಿದ್ದೇನು ಅಂದ್ರೆ ಸಂಪೂರ್ಣವಾದ ನಂಬಿಕೆಯಿಂದ ಎರಡೂ ಕೈಗಳನ್ನ ಮೇಲೆತ್ತಿ ಕೃಷ್ಣ ಅಂತ ಕರೆದಿದ್ದು. ದ್ರೌಪದಿ ಇದ್ದಿದ್ದು ಹಸ್ತಿನಾಪುರದಲ್ಲಿ, ಕೃಷ್ಣ ಇದ್ದಿದ್ದು ದ್ವಾರಕೆಯಲ್ಲಿ. ಎಲ್ಲಿಂದ ಎಲ್ಲಿಗೆ? ಆದ್ರೆ ಸಂಪೂರ್ಣ ನಂಬಿಕೆಯಿಂದ ಎರಡೂ ಕೈಯನ್ನ ಮೇಲೆತ್ತಿದಾಗ ಕೃಷ್ಣ ಪರಮಾತ್ಮನಿಂದ ಸಹಾಯ ಯಾವ ರೀತಿಯಲ್ಲಿ ದ್ರೌಪದಿಗೆ ಸಿಕ್ತೋ, ಅದೇ ರೀತಿಯಲ್ಲಿ ಪರಿಪೂರ್ಣವಾದ ನಂಬಿಕೆಯಿಂದ ಉನ್ನತ ಲೋಕಗಳು ಇದೆ, ಉನ್ನತ ಆತ್ಮರು ಇದ್ದಾರೆ, ಆ ಉನ್ನತ ಲೋಕಗಳಲ್ಲಿ ನನಗೆ ಅಸ್ತಿತ್ವವಿದೆ ಅನ್ನುವಂತ ನಂಬಿಕೆಯಿಂದ ಜೀವನ್ ಮುಕ್ತ ಮಹರ್ಷಿಗಳು ನನ್ನನ್ನು ಆ ಹಂತಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿಕೆಯಿಂದ ಎರಡೂ ಕೈಗಳನ್ನ ನಾವು ಮೇಲೆತ್ತಿದಾಗ ಈ ಏನು ಇಹಲೋಕದ ಈ ಭ್ರಮೆಯಲ್ಲಿ ನಾವು ಬಿದ್ದು ತೊರಳಾಡ್ತಾ ಇದೀವೋ ಅದು ಸಂಪೂರ್ಣವಾಗಿ ತೊಲಗಿ ಆ ಉನ್ನತ ಲೋಕದ ವಿಚಾರಗಳಿಗೆ ನಾವು ಹತ್ರ ಆಗೋದಕ್ಕೆ ಸಾಧ್ಯ. ಈ ರೀತಿಯಾಗಿ ನಾವು ಆ ಹಂತಗಳಿಗೆ ಸಾಗಬೇಕಾದ್ರೆ ಇಲ್ಲಿ ಮಾತೆ ಮುಖ್ಯವಾದ ಒಂದು ಅಂಶ ಹೇಳ್ತಾರೆ. ಏನದು ಅಂದ್ರೆ ಸವಿತ್ತುಗಳು, ಅಂದ್ರೆ ಸವಿತ್ ಪಾಣಿಹಿ ಅಂತ ಕರಿತೀವಿ. ಉಪನಿಷತ್ತಲ್ಲಿ ಸವಿತ್ ಪಾಣಿಹಿ ಅಂತ ಕರೀತಾರೆ. ಸವಿತ್ ಪಾಣಿಹಿ ಅಂದ್ರೆ ಏನು ಅಂದ್ರೆ ಸಮಿತ್ತುಗಳು ಅಂದ್ರೆ ಈಗ ಯಜ್ಞ ಅಂತ ನಾವು ಮೊದಲಿಂದಲೂ ಅದೇ ಮಾತಲ್ಲೇನೆ ಬರ್ತಾ ಇದೀವಿ. ಈ ಯಜ್ಞದಲ್ಲಿ ಸಮಿತ್ತುಗಳನ್ನ ನಾವು ಆಹುತಿಯಾಗಿ ಅಂದ್ರೆ ಚಿಕ್ಕ ಚಿಕ್ಕ ಕಟ್ಟಿಗೆಗಳನ್ನ ನಾ ಇದಂ ಮಮ ಅಂತ ಹೇಳ್ಕೊಂಡು ಹಾಕ್ತಿವಲ್ಲ, ಆ ರೀತಿ ಸಮಿತ್ತುಗಳು ಯಾವುದಕ್ಕೆ ಸಂಕೇತ ಅಂದ್ರೆ ನಮ್ಮ ದೇಹಾತ್ಮಕ್ಕೆ ಅದು ಸಂಕೇತ. ನಮ್ಮೆಲ್ಲ ದೇಹಾತ್ಮದ ಭಾವನೆಗಳನ್ನು ಆ ಯಜ್ಞ ಪುರುಷನಿಗೆ ನಾವು ಸಂಪೂರ್ಣವಾಗಿ ಆಹುತಿಯನ್ನೇ ಮಾಡಿದಾಗ ಮಾತ್ರ, ತ್ಯಾಗವನ್ನ ಮಾಡಿದಾಗ ಮಾತ್ರ ಈ ರೂಪ ಜಗತ್ತಿನಿಂದ ಚೈತನ್ಯದ ಕಡೆ ನಮ್ಮ ಪ್ರಯಾಣ ಸಾಗೋದಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ನಾವು ರೂಪದಿಂದ ಚೈತನ್ಯದ ಕಡೆ ಪ್ರಯಾಣವನ್ನ ಮಾಡಬೇಕಾದರೆ ಈ ರೂಪಗಳಲ್ಲೇ ವ್ಯತ್ಯಾಸ, ನಾನು ಬೇರೆ ಅವರು ಬೇರೆ, ಅವರು ಬೇರೆ ಅವರು ಬೇರೆ, ಕಾರಣ ಆ ರೂಪಗಳಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ತಾ ಇದೀವಿ. ಈ ಹಂತದಿಂದ ಮುಂದಿನ ಹಂತ ಚೈತನ್ಯವನ್ನ ಕಾಣುವಂಥದ್ದು. ಚೈತನ್ಯದಲ್ಲಿ ಇರುವಂತಹದ್ದು ಬರೀ ಏಕತೆ ಅಷ್ಟೇ. ಏಕತೆಯನ್ನ ಕಂಡಾಗ ನಮ್ಗೆ ಎಲ್ಲರ ಸುಖದಲ್ಲೂ ನಮ್ಮ ಸುಖ,
ಎಲ್ಲರ ಕಷ್ಟದಲ್ಲೂ ನಮ್ಮ ಕಷ್ಟವನ್ನ ನೋಡುವಂತಹ ಆ ವಿಶಾಲವಾದ ಪ್ರಜ್ಞೆ ನಮ್ಮದಾಗುತ್ತೆ. ಮಾತೆ ಹೇಳ್ತಾರೆ, ಈ ದ ಕೀ ಟು ಸ್ಯಾಕ್ರಿಫೈಸ್, ಈ ತ್ಯಾಗ ನಿಯಮದ ಸಂಪೂರ್ಣ ಚಿತ್ರಣ ಎಲ್ಲಿ ಸಿಗುತ್ತೆ ಅಂದ್ರೆ, ನಾನೇ ನೀನಾಗಿರುವೆ, ನೀನೇ ನಾನಾಗಿರುವೆ. ಅದರಲ್ಲಿ ಇಬ್ಬರು ಯಾರು ಇಲ್ಲ, ನೀನು ನಾನು ಅನ್ನುವಂತ ಇಬ್ಬರು ಇಲ್ಲ, ವ್ಯತ್ಯಾಸ ಇಲ್ಲ. ನೀನು ನಾನು ಎರಡು ಒಂದೇ ಅನ್ನುವಂತ ಹಂತಕ್ಕೆ ನಾವು ಏರೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಡೀ ಪ್ರಪಂಚದೊಂದಿಗೆ ನಾವು ಏಕತೆಯನ್ನ ಪಡಿತೀವಿ. ಅದೇ ನಿಜವಾದ ತ್ಯಾಗ ಜೀವನ ಅಂತ ಹೇಳ್ತಾ ಮಾತೆ ಮುಂದೆ ಹೇಳ್ತಾರೆ, ರಿನನ್ಸಿಯೇಷನ್ ಈಸ್ ದ ಕೀ ಟು ದ ಹೈಯರ್ ಲೈಫ್. ನಾವು ಉನ್ನತ ಜೀವನವನ್ನ ಪಡಿಬೇಕಾದ್ರೆ, ಉನ್ನತ ಜೀವನದ ಸಾಮ್ರಾಜ್ಯವನ್ನ ಸೇರ್ಬೇಕಾದ್ರೆ ಅದಕ್ಕೊಂದು ಬೀಗದ ಕೈ ಬೇಕು. ಯಾವ್ದಪ್ಪ ಆ ಬೀಗದ ಕೈ ಅಂತಂದ್ರೆ ತ್ಯಾಗ. ತ್ಯಾಗ ಅನ್ನುವಂತಹ ಬೀಗದ ಕೈಯಿಂದ ಮಾತ್ರನೇ ನಾವು ಉನ್ನತ ಜೀವನದ ಸಾಮ್ರಾಜ್ಯವನ್ನ ಸೇರೋದಕ್ಕೆ ಸಾಧ್ಯ. ಅದನ್ನ ಸಾಧಿಸುವಂತಹದ್ದು ಯಾವ ರೀತಿಯಲ್ಲಿ ಅಂದ್ರೆ, ನಾವು ಮಾಡುವಂತಹ ಎಲ್ಲ ಕಾರ್ಯಗಳನ್ನ ಆ ಪರಮ ಗುರುಗಳ ಚರಣ ಸನ್ನಿಧಿಯಲ್ಲಿ ಅರ್ಪಿಸಿ, ಆತನ ಹೆಸರಿನಲ್ಲಿ ನಾವು ಕೆಲಸಗಳನ್ನ ಮಾಡೋದನ್ನ ಕಲಿತಾಗ, ಆಮೇಲೆ ತ್ರಿಕರಣ ಶುದ್ಧಿ, ಕಾಯ ವಾಚ ಮನಸ ಏಕತೆಯನ್ನ ನಾವು ಅಭ್ಯಾಸ ಮಾಡಿಕೊಂಡಾಗ, ಇತರರ ಸೌಖ್ಯವೇ ಪ್ರಥಮ, ಆಮೇಲೆ ನಾನು ಅನ್ನುವಂಥ ಭಾವನೆಗಳನ್ನ ನಾವು ಅಭ್ಯಾಸ ಮಾಡಿಕೊಂಡಾಗ, ಈ ನಮ್ಮ ಕೀಳು ಸ್ವಭಾವ ನಮ್ಮನ್ನ ಯಾವ ರೀತಿ ಲೌಕಿಕದ ಕಡೆ ಎಳೆಯುತ್ತೋ ಅದನ್ನ ಸಂಪೂರ್ಣವಾಗಿ ನಮ್ಮ ಹತೋಟಿಗೆ ತಂದಾಗ, ಕ್ಷಣ ಕ್ಷಣದಲ್ಲೂ, ದಿನ ದಿನಗಳಲ್ಲೂ, ವರ್ಷ ವರ್ಷಗಳಲ್ಲೂ ಇದನ್ನ ಪ್ರಯತ್ನ ಪೂರ್ವಕವಾಗಿ ನಾವು ಅನುಷ್ಠಾನ ಮಾಡಿದಾಗ ಆ ಉನ್ನತ ಜೀವನಕ್ಕೆ ಹೋಗೋದ್ರೆ ಆ ಕೀ ನಮ್ಗೆ ಸಿಗುತ್ತೆ. ಯಾವ್ದಪ್ಪ ಕೀ ಅಂದ್ರೆ ತ್ಯಾಗ. ಇಂತಹ ತ್ಯಾಗವನ್ನ ಆತನ ಹೆಸರಿನಲ್ಲಿ ಅಂದ್ರೆ ಪರಮ ಗುರುಗಳ ಹೆಸರಿನಲ್ಲಿ ಮಾಡುವಂತ ಶಕ್ತಿ ನಮ್ಗೆಲ್ಲರಿಗೂ ಕೂಡ ಆ ಜೀವನ್ಮುಕ್ತ ಮಹರ್ಷಿಗಳು ದಯಪಾಲಿಸ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.